Hello students, very good evening. Geography NCERT ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾವಿವತ್ತು ಚಾಪ್ಟರ್ 8ಇಂದ ನೋಡ್ತೀವಿ. ಪ್ರೀವಿಯಸ್ ಕ್ಲಾಸ್ವರೆಗೂ ಚಾಪ್ಟರ್ 7ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಚಾಪ್ಟರ್ 8ಅನ್ನು ನೋಡ್ತಿದ್ದೀವಿ. ರೈಟ್? ಯಾ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ವಾಟ್ ಈಸ್ ದಿ ಚಾಪ್ಟರ್ 8? ಎಸ್, ಕ್ಲೈಮೇಟ್, vegetation and wildlife. Right? This is the name of this chapter. ಏನಿದೆ, ಇಂಡಿಯಾದಲ್ಲಿ ಕ್ಲೈಮೇಟ್ ಯಾವ ಥರ ಇದೆ, ವೆಜಿಟೇಷನ್ ಯಾವ ಥರ ಇದೆ ಮತ್ತು ವೈಲ್ಡ್ ಲೈಫ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ನಾವು ಈ ಟಾಪಿಕಲ್ಲಿ, ಈ ಚಾಪ್ಟರಲ್ಲಿ ಕಲಿತೀವಿ. ರೈಟ್? ಸೊ ಕ್ಲೈಮೇಟಲ್ಲಿ ಏನೇನು ಕಲಿತೀವಿ ಅಂತಂದರೆ, ಆಬ್ವಿಯಸ್ಲಿ ವಾಟ್ ಇಟ್ ಈಸ್, ಕ್ಲೈಮೇಟ್ ಅಂದರೆ ಏನು ಅಂತ ನೋಡ್ತೀವಿ, ಮತ್ತು ಯಾವ ಥರ ಮೇಜರ್ ಕ್ಲೈಮೇಟ್ಸ್ ಇದ್ದಾವೆ ಇಂಡಿಯಾದಲ್ಲಿ ಅಂತ ಅದರ ಇಂಟ್ರೊಡಕ್ಟರಿ ಪಾರ್ಟನ್ನು ಇಲ್ಲಿ ಕವರ್ ಮಾಡ್ತೀವಿ. ಎಸ್, ಅದಾದಮೇಲೆ ವೆಜಿಟೇಷನ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದ್ದಾವೆ, ಯಾವ್ಯಾವ ಟೈಪ್ ವೆಜಿಟೇಷನ್ನು ಭಾರತದಲ್ಲಿ, ಇಂಡಿಯಾದಲ್ಲಿ ಕಂಡು ಬರ್ತವೆ ಅನ್ನೋದನ್ನು ವೆಜಿಟೇಷನ್ ಅನ್ನುವಂಥ ಪಾರ್ಟಲ್ಲಿ ಕವರ್ ಮಾಡ್ತೀವಿ. ರೈಟ್? ಅದಾದಮೇಲೆ ವೈಲ್ಡ್ ಲೈಫ್ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತೀವಿ. ಅಗೇನ್ ವಾಟ್ ಇಟ್ ಈಸ್ ಆ್ಯಂಡ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ವೈಲ್ಡ್ ಲೈಫ್. ಈ ಮೂರು ಆಸ್ಪೆಕ್ಟ್ಸನ್ನು ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ಇಂಡಿಯಾ, ಕ್ಲೈಮೇಟ್, ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್. ಎಸ್, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಥಿಂಗ್ ಕಮ್ಸ್, ವಾಟ್ ಈಸ್ ಕ್ಲೈಮೇಟ್. ಎಸ್, ವಾಟ್ ಈಸ್ ಕ್ಲೈಮೇಟ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊರೋಕ್ಕೂ ಮುಂಚೆ ನಾವು ವಾಟ್ ಈಸ್ ವೆದರ್ ಅನ್ನುವಂಥ ಕ್ವೆಶನಿಗೆ ಆನ್ಸರ್ ಹುಡುಕಬೇಕಾಗುತ್ತೆ. ಓಕೆ, ವಾಟ್ ಈಸ್ ವೆದರ್? ವೆದರ್ ಈಸ್ ಅ ಡೇ ಟು ಡೇ ಚೇಂಜಸ್ ಇನ್ ದಿ ಅಟ್ಮಾಸ್ಫಿಯರ್. ಡೇ ಟು ಡೇ ಚೇಂಜಸ್, ನಾವು ಪ್ರತಿ ದಿನನಿತ್ಯದ ಬೇಸಿಸ್ ಮೇಲೆ ಅಟ್ಮಾಸ್ಫಿಯರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ. ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್, ಚೇಂಜಸ್ ಇನ್ ಟೆಂಪ್ರೇಚರ್, ಚೇಂಜಸ್ ಇನ್ ಸನ್ಶೈನ್, ಚೇಂಜಸ್ ಇನ್ ರೈನ್ಫಾಲ್, ಮಳೆ ಆಗೋದ್ರಲ್ಲಿ, ಸೂರ್ಯನ ತಾಪಮಾನದಲ್ಲಿ, ಉಷ್ಣಾಂಶದಲ್ಲಿ ಏನೇನೆಲ್ಲ ವ್ಯತ್ಯಾಸ ಆಗ್ತಿರುತ್ತೆಲ್ಲ ಅದರ ಒಂದು ದಿನದಲ್ಲಿ ಆಗ್ತಿರುವಂತಹ ವೇರಿಯೇಷನ್ಸನ್ನು ನಾವು ವೆದರ್ ಅಂತ ಕರಿತಿದ್ದೀವಿ. ರೈಟ್? ದಿಸ್ ಇಸ್ ವಾಟ್ ವೆದರ್ ಈಸ್. ಒಂದು ದಿನನಿತ್ಯದಲ್ಲಿ, ಓಕೆ, ಡೇ ಟು ಡೇ ಚೇಂಜಸ್, ದಿನದಿಂದ ದಿನಕ್ಕೆ ಈ ಮೂರು ಆಸ್ಪೆಕ್ಟ್ಸಲ್ಲಿ, ಈ ಮೂರು ಕಾಂಪೋನೆಂಟ್ಸಲ್ಲಿ ಯಾವ ಥರ ಚೇಂಜಸ್ ಆಗ್ತಿದೆ ಅದಕ್ಕೆ ನಾವು ವೆದರ್ ಅಂತ ಕರಿತೀವಿ. ಎಸ್, ಈ ವೆದರ್ದು ಟೋಟಲ್ ಸಮೇಷನ್ ಆಫ್ ಸಮ್ ತಗೋತೀವಿ. ಬಹಳಷ್ಟು ಒಂದು 10 ಡೆಕೇಡ್ಸ್, 20 ಡೆಕೇಡ್ಸ್, 30 ಡೆಕೇಡ್ಸ್. ಡೆಕೇಡ್ಸ್ ಅಂದರೆ 10 ವರ್ಷ ಅಂತ ಹೇಳ್ತೀವಿ. 20 ವರ್ಷ, 30 ವರ್ಷದ ವೆದರ್ದು ಸಮ್ ಟೋಟಲ್ ಆಫ್ ಎಲ್ಲನೂ ಇನ್ಕ್ಲೂಡ್ ಮಾಡಿಬಿಟ್ಟು ಅದಕ್ಕೆ ನಾವು ಕ್ಲೈಮೇಟ್ ಅನ್ನುವಂಥ ಟರ್ಮ್ ಕೊಡ್ತೀವಿ. ಇನ್ ರಿಯಾಲಿಟಿ ಗ್ರೌಂಡಲ್ಲಿ ನೋಡಿದರೆ ನಮಗೆ ವೆದರ್ ಸಿಗುತ್ತೆ, ಬಟ್ ಕ್ಲೈಮೇಟ್ ಅನ್ನುವಂಥದ್ದು ನಮಗೆ ಸಮ್ ಟೋಟಲ್ ಆವ್ರೇಜ್ ಥರ ಹೇಳ್ತಿದ್ದೀವಿ. ಸಮೇಷನ್ ಆಫ್ ಎಲ್ಲನೂ ಸೇರಿಸ್ಬಿಟ್ಟು ಡೇ ಟು ಡೇ ಬೇಸಿಸಲ್ಲಿ ಆಗ್ತಿರುವಂತಹ ಚೇಂಜಸನ್ನು ಒಂದು 10 ಇಯರ್ಸ್, 20 ಇಯರ್ಸ್, 30 ಇಯರ್ಸ್ ಈ ಥರ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಅದಕ್ಕೆ ನಾವು ಕ್ಲೈಮೇಟ್ ಅಂತ ಕರಿತೀವಿ. ರೈಟ್? ನಮಗೆ ಗ್ರೌಂಡಲ್ಲಿ ನೋಡೋಕ್ಕೆ ಹೋದರೆ ನಮಗೆ ವೆದರಲ್ಲಿ ಆಗ್ತಿರುವಂತಹ ಚೇಂಜಸ್ ಆನ್ ಡೇ ಟು ಡೇ ಬೇಸಿಸ್ ಇನ್ ಟೆಂಪ್ರೇಚರ್, ಸನ್ಶೈನ್ ಆ್ಯಂಡ್ ರೈನ್ಫಾಲ್. ಈ ಮೂರು ಆಸ್ಪೆಕ್ಟ್ಸಲ್ಲಿ ಡೇ ಟು ಡೇ ಬೇಸಿಸಲ್ಲಿ ಆಗ್ತಿರುವಂಥ ಚೇಂಜಸ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ವೆದರ್ ಈಸ್. ಎಸ್, ಇದೇ ಬೇಸಿಸ್ ಮೇಲೆ ನಾವು ಸೀಸನ್ಸನ್ನು ನೋಡ್ತೀವಿ. ಎಸ್, ಸೀಸನ್ಸ್ ಇನ್ ಇಂಡಿಯಾ. ವಾಟ್ ಆರ್ ದೋಸ್ ಮೇಜರ್ ಸೀಸನ್ಸ್ ಅಂತ ನೋಡ್ತಾ ಹೋದರೆ 4 ನಮಗೆ ಮೇಜರ್ ಆಗಿರುವಂಥ ಸೀಸನ್ಸ್ ನಮಗೆ ಇಂಡಿಯಾದಲ್ಲಿ ಕಾಣಸಿಗುತ್ತೆ. ರೈಟ್? ಮೊದಲಿಗೆ ಬಂದುಬಿಟ್ಟು ಕೋಲ್ಡ್ ಅಥವಾ ವಿಂಟರ್. ಎಸ್, ನೆಕ್ಸ್ಟು ಸಮ್ಮರ್, ಬೇಸಿಗೆ ಕಾಲ ಅಂತ ಕರಿತೀವಿ. ಎಸ್, ಅದಾದಮೇಲೆ ಸೌತ್ ವೆಸ್ಟ್ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕನ್ನಡದಲ್ಲಿ ಕರಿತೀವಿ. ಅದರ್ವೈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ರೇನಿ ಸೀಸನ್, ಮಳೆಗಾಲ. ಎಸ್, ಅದಾದಮೇಲೆ ರೀಟ್ರೀಟಿಂಗ್ ಆಫ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ. ಎಸ್, ಇದು ಯಾವಾಗೆಲ್ಲ ಇರುತ್ತೆ ಅಂತ ನಾವು ಜಸ್ಟ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸಿ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಆಲ್ ದೀಸ್ 4 ಸೀಸನ್ಸ್. ಅದನ್ನು ಐ ವಿಲ್ ಟೆಲ್ ಯು ಇನ್ ಬ್ರೀಫ್. ಎಸ್, ಸಪೋಸ್ ಡಿಸೆಂಬರ್ ಒಂದು ಮಂತು ವಿಂಟರ್ ನಮಗೆ ಯಾವಾಗಿರುತ್ತೆ ಅಂತ ನೋಡ್ತಾ ಹೋದರೆ, ಲೆಟ್ ಮೀ ಗಿವ್ ಯು ಸಮ್ ಬ್ಯಾಕ್ಗ್ರೌಂಡ್. ಓಕೆ, ಸೇ ದಿಸ್ ಈಸ್ ಮೈ ಸನ್. Yes, and earth is revolving around the sun in an
elliptical orbit, right? And we have considered 4 major positions. ಭೂಮಿ ಸೂರ್ಯನ ಸುತ್ತಲೂ ರಿವಾಲ್ವ್ ಆಗ್ತಿರೋದನ್ನು ಕಲಿತಿರುವಾಗ, ಮೋಷನ್ಸ್ ಆಫ್ ದಿ ಅರ್ತ್ ಟಾಪಿಕ್ ಕಲಿತಿರುವಾಗ ನಾವು ಈ 4 ಮೇಜರ್ ಪೊಸಿಷನ್ಸನ್ನು ನೋಡಿದ್ವಿ. ಇಸಂಟ್ ಇಟ್? ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ, ಎಸ್, ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ನಮಗೇನಿತ್ತು ಅಂತ ನೋಡಿದರೆ ಸಮ್ಮರ್ ಸೊಲೆಸ್ಟೈಸ್. ಎಸ್, ದಿಸ್ ವಾಸ್ ಮೈ ಜೂನ್. ಇಫ್ ಯು ಕ್ಯಾನ್ ರಿಮೆಂಬರ್, ದಿಸ್ ವಾಸ್ ಮೈ ಜೂನ್ and this was summer solstice. Yes, exact opposite. This was December and this was winter solstice, and these two were equinoxes, right? ಸೊ ಇದೆ ನಾವು ಈ ಸೀಸನ್ಸನ್ನು ನೋಡ್ತಿದ್ದೀವಲ್ವಾ, ಈ ಸೀಸನಲ್ ವೇರಿಯೇಷನ್ಸ್ ಆಗೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥ ಬ್ಯಾಕ್ ಸೈಡ್ ಇರುವಂತಹ ರೀಸನ್ ಏನು ಅಂತಂದರೆ ಭೂಮಿ ಸೂರ್ಯನ ಸುತ್ತಲೂ ರಿವಾಲ್ವ್ ಆಗ್ತಾ ಇರೋದು. ಎಸ್, ಈ ಸಪೋಸ್ ಭೂಮಿ ಈ ಪೊಸಿಷನ್ನಲ್ಲಿದೆ. ಸೊ ನಮಗೆ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಸಮ್ಮರ್ ಸೊಲೆಸ್ಟೈಸ್ ಇತ್ತು. ಸಮ್ಮರ್ ಸೊಲೆಸ್ಟೈಸ್ ಇನ್ ದ ಸೆನ್ಸ್ ದೆರ್ ಇಸ್ ಅ ಮೋರ್ ರೇಡಿಯೇಷನ್ಸ್ ಟು ದಿ ನಾರ್ದರ್ನ್ ಹೆಮಿಸ್ಪಿಯರ್, ರೈಟ್? ಯಾ, ಇದೇ ಬೇಸಿಸ್ ಮೇಲೆ ಐ ವಿಲ್ ಡಿವೈಡ್ 1 year and will see all these seasons and will connect it to this diagram, right? Let me write all the ಮಂತ್ಸ್, ಎಲ್ಲ ತಿಂಗಳುಗಳನ್ನ ಬರೆದ್ರೆ ನಾವು ಡಿಸೆಂಬರ್, ಅಗೇನ್ ಐ ಕ್ಯಾನ್ ರೈಟ್ ಲಾಸ್ಟಿಗೂ ಬರೀಬಹುದು, ಬಟ್ ಫಾರ್ ಅವರ್ ಕನ್ವೀನಿಯನ್ಸ್ ನಾನು ಡಿಸೆಂಬರ್ ಮೊದಲೇ ಬರೀತಿದ್ದೀನಿ. ಎಸ್, ಜಾನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ನವೆಂಬರ್. ಡಿಸೆಂಬರ್ ಐ ಹ್ಯಾವ್ ಆಲ್ರೆಡಿ ರಿಟನ್. ಎಸ್, ಇವೇ ಅಲ್ವಾ ನಮಗೆ 12 months ಇರೋದು. ಎಸ್, ವಿಂಟರ್ ಅಂತ ನೋಡಿದಾಗ ನಾವು ವಿಂಟರ್ ಸೊಲೆಸ್ಟೈಸ್ ಅನ್ನೋದನ್ನು ನಾವು ಅಗೇನ್ ಡಿಸೆಂಬರಲ್ಲಿ ನೋಡಿದ್ವಿ. ವಿಂಟರ್ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್, ದಟ್ ಈಸ್ ವೈ ಇಟ್ ಇಸ್ ವಿಂಟರ್ ಸೊಲೆಸ್ಟೈಸ್. ಎಸ್, ಸೊ ಆಬ್ವಿಯಸ್ಲಿ ವಿ ಕ್ಯಾನ್ ಸೇ ದಟ್ ನಮಗೆ ಡಿಸೆಂಬರಲ್ಲಿ ಪೀಕ್, ಡಿಸೆಂಬರ್ ಜಾನ್ವರಿ ಟೈಮಲ್ಲಿ ನಮಗೆ ಪೀಕ್ ವಿಂಟರ್ ಇರುತ್ತೆ. ಎಸ್, ಸೊ ನಮ್ಗೆ ಈ ವಿಂಟರ್ ಸೀಸನ್ ನಮ್ಗೆ ಇಂಡಿಯಾದಲ್ಲಿ ಯಾವಾಗ ಇರುತ್ತೆ ಅಂದರೆ, ಎಸ್, ಆಬ್ವಿಯಸ್ಲಿ ಇಂಡಿಯಾ ಈಸ್ ಆಲ್ಸೋ ಲೈಸ್ ಇನ್ ದಿ ನಾರ್ದರ್ನ್ ಹೆಮಿಸ್ಪಿಯರ್. ಸೊ ಸೇಮ್ ಪ್ಯಾಟರ್ನ್ ವಿ ಆರ್ ಆಲ್ಸೋ ಫಾಲೋವಿಂಗ್, ಹೌದಲ್ವಾ? ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ ನಮಗೆ ಜಾಸ್ತಿ ಚಳಿ ಇರುತ್ತೆ. ಎಸ್, ನೌ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹೌ ದೀಸ್ 2 ಥಿಂಗ್ಸ್ ಆರ್ ಕೋರಿಲೇಟೆಡ್. ಎಸ್, ಸೊ ಈ 3 ತಿಂಗಳಲ್ಲಿ ಆಬ್ವಿಯಸ್ಲಿ ಪೀಕಲ್ಲಿ ಇವೆರಡೂದ್ರ ಇನ್ ಬಿಟ್ವೀನ್ ಇರುತ್ತೆ, ಅಥವಾ ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ಜಾಸ್ತಿ ಇರುತ್ತೆ, ಹೋಗ್ತಾ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ರೆವಲ್ಯೂಷನ್ ಆಫ್ ದಿ ಅರ್ತ್. ಸೊ ಈ 3 ತಿಂಗಳಲ್ಲಿ ನಮಗೇನಿದೆ ಅಂತಂದರೆ ಚಳಿಗಾಲ ಇದೆ. ಎಸ್, ಆ ಟೈಮಲ್ಲಿ ಏನಾಗ್ತಿದೆ, ಸೂರ್ಯನ ಡೈರೆಕ್ಟ್ ರೇಡಿಯೇಷನ್ಸ್ ನಮಗೆ ನಾರ್ದರ್ನ್ ಹೆಮಿಸ್ಪಿಯರ್ ಮೇಲೆ ಕಂಪೇರ್ ಟು ಸೌತ್ ಹೆಮಿಸ್ಪಿಯರ್ ಕಡಿಮೆ ಬರ್ತಿದೆ, ಹೌದಲ್ವಾ? ಅದಕ್ಕೆ ನಾವು ವಿಂಟರ್ ಇದೆ ಅಂತ ಹೇಳಿಬಿಟ್ಟು ವಿಂಟರ್ ಸೊಲೆಸ್ಟೈಸ್ ಅಂತಿದ್ವಿ. ಇಂಡಿಯಾನೂ ಕೂಡ ನಮ್ಮದು ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಲೈ ಆಗಿರೋದ್ರಿಂದ ಈ ಥರ ನಮಗೆ ವಿಂಟರ್ ಸಿಗುತ್ತೆ. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಈಸ್ ಸಮ್ಮರ್. ಎಸ್, ಸಮ್ಮರ್, ನಾವು ಸಮ್ಮರ್ ಅಂತ ನೋಡಿದಾಗ ಒಬ್ವಿಯಸ್ಲಿ 2 ಎಕ್ಸ್ಟ್ರೀಮ್ ಎಂಡಿಗೆ 6 ಮಂತಿಗೆ ಈ ವೇರಿಯೇಷನ್ಸ್ ನಮಗೆ ಕಂಡು ಬರುತ್ತೆ. 6 months ಆ್ಯಂಡ್ 6 months. ಎಸ್, ಸೊ ಮಾರ್ಚ್, ಏಪ್ರಿಲ್, ಮೇ ಆ್ಯಂಡ್ ಜೂನ್. ಮಾರ್ಚ್, ಏಪ್ರಿಲ್, ಮೇ ಸ್ಪೆಸಿಫಿಕಲಿ ಇನ್ ಪರ್ಟಿಕ್ಯುಲರ್ ನೋಡಿದಾಗ ಜಗತ್ತಿನಲ್ಲಿರುವಂತಹ ಟೈಮ್ ಸ್ಕೇಲ್ ನೋಡಿದಾಗ ನಮಗೆ ಮಳೆಗಾಲ ಮತ್ತು ಈ ಥರ ಸಿಗೋದಿಲ್ಲ ನಮಗೆ. ಇವೆರಡು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ರೀಟ್ರೀಟಿಂಗ್ ಮಾನ್ಸೂನ್ ನಮಗೆ ಸಿಗ್ತಿರಲ್ಲ. ಬಟ್ ವಿಂಟರ್ ಮತ್ತು ಸಮ್ಮರ್ ಎರಡೇ ಸಿಗುತ್ತೆ. ಮಾನ್ಸೂನ್ ಇಫೆಕ್ಟಿಂದ ನಮ್ಮ ಇಂಡಿಯಾದಲ್ಲಿ 4 ಸೀಸನ್ ಸಿಗ್ತಿದ್ದಾವೆ. ಎಸ್, ಅದನ್ನೇ ನಾವು ಸ್ಟಡಿ ಮಾಡ್ತಿದ್ದೀವಿ. ಎಸ್, ಸೊ ಅದೇ ಬೇಸಿಸ್ ಮೇಲೆ ಡಿಸೆಂಬರನ್ನು ಕವರ್ ಮಾಡಿದ್ದೀವಿ. ಯಾ, ಲೆಟ್ ಮೀ go ahead, then let me come back. Yes, the same things are written here. From December to February there is a winter in India. Then comes summer season, as we have seen before. Yes, yeah, it's gone. Okay, let me write it again. Yeah, it is there.
ಹಾಂ, ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ನಮಗೇನಿದೆ ಅಂತಂದರೆ ಬಿಸಿಲುಗಾಲ ಇರುತ್ತೆ, ಬೇಸಿಗೆ. ಎಸ್, ದಟ್ ಈಸ್ ವಾಟ್ ಸಮ್ಮರ್ ಸೀಸನ್. ಸಮ್ಮರ್ ಈಸ್ ಯಾಕಂತಂದರೆ ನಾವು ಇಲ್ಲಿ ಸಮ್ಮರ್ ಸೋಲಾಸ್ಟೈಸ್, ನಾವು ಇನ್ನೂ ಇಕ್ವಿನಾಕ್ಸಲ್ಲೇ ಇದ್ದೀವಿ. ಸೋಲಾಸ್ಟೈಸ್ ಅಂತ ನೋ ನೀಡ್ ಟು ಕನ್ಫ್ಯೂಸ್. ಯಾಕಂತಂದರೆ ಜಗತ್ತಿನಲ್ಲಿ ನಮಗೆ ಭೂಮಿಯ ರೆವಲ್ಯೂಷನನ್ನು ಕನ್ಸಿಡರ್ ಮಾಡಿದರೆ 2 ಸೀಸನ್ಸ್ ಇರ್ತವೆ. ಬಟ್ ನಮ್ಮದು ಇಂಡಿಯಾದಲ್ಲಿ 4 ಸೀಸನ್ಸ್ ಇದ್ದಾವೆ. ಸೊ ಈ ಟೈಮಲ್ಲಿ ನಮಗೆ ಜಾಸ್ತಿ ಬಿಸಿಲು ಸಿಗುತ್ತೆ. ಎಸ್, ಇನ್ಫ್ಯಾಕ್ಟ್ ಈ ಟೈಮಲ್ಲೂ ನಮಗೆ ಬಿಸಿಲು ಇದ್ದೇ ಇರುತ್ತೆ. ಬಟ್ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಾನ್ಸೂನ್ಗಳು ಆಗಮನ ಆಗ್ತಿರ್ತವೆ. ಮಾನ್ಸೂನ್ಗಳು ಈ ಥರ ಭಾರತಕ್ಕೆ ಬರ್ತಿರ್ತವೆ. ಜೂನ್ ಟೈಮಲ್ಲೂ ಕೂಡ ಇಂಡಿಯಾದಲ್ಲಿ ಬಿಸಿಲು ಇರುತ್ತೆ. ಬಟ್ ಮಾನ್ಸೂನ್ ಎಂಟ್ರಿ ಆಗ್ತಿರೋದ್ರಿಂದ ಬಿಸಿಲಿನ ಪ್ರಭಾವ ನಮಗೆ ಕಡಿಮೆ ಆಗ್ತಿರುತ್ತೆ. ಸೊ ದಟ್ ಈಸ್ ವೈ ವಿ ಕ್ಯಾನ್ ಸೇ ದ್ಯಾಟ್ ಈ 3 ತಿಂಗಳು ನಮಗೆ ಬಿಸಿಲಿರುತ್ತೆ. ಅದಾದಮೇಲೆ ನಮಗೆ ಜೂನಿಂದ ಸೆಪ್ಟೆಂಬರ್ವರೆಗೂ ನಮಗೆ ಮಳೆಗಾಲ, ಮಾನ್ಸೂನ್ ಮಾರುತಗಳ ಆಗಮನ, ನೈಋತ್ಯ ಮಾನ್ಸೂನ್ ಮಾರುತಗಳ ಆಗಮನ ಕಾಲ ಅಂತ ಕರಿತೀವಿ. ಜೂನ್, ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್. ಎಸ್, ಈ ಥರ ಮಾನ್ಸೂನ್ಸು ಎಂಟ್ರಿ ಆಗ್ತಿರ್ತವೆ. ಅಕ್ಟೋಬರ್, ನವೆಂಬರ್ ಅಷ್ಟೊತ್ತಿಗೆ ಈ ಬಂದಿರುವಂಥ ಮಾನ್ಸೂನ್ಸು ರಿಟರ್ನ್ ಆಗ್ತಿರ್ತವೆ. ನಿರ್ಗಮನ ಕಾಲ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ವಾಟ್ ಮಾನ್ಸೂನ್ ಮಾರುತಗಳು ನಿರ್ಗಮನ ಆಗ್ತಿದ್ದಾವೆ. ರೀಟ್ರೀವಲ್ ಆಫ್ ಮಾನ್ಸೂನ್ ಅಂತ ಕರಿತೀವಿ. ಎಸ್, ಸೊ ದಿಸ್ ಈಸ್ ದಿ ಬ್ರೀಫ್ ಇಂಟ್ರೊಡಕ್ಷನ್. ಈ 3ರಲ್ಲಿ ನಮಗೆ ವಿಂಟರ್ ಇದೆ. ಒಬ್ವಿಯಸ್ಲಿ ನಮಗೆ ಈ 3ರಲ್ಲಿ ಮಾತ್ರ ಸಮರ್ ಇಲ್ಲ. ಇಲ್ಲಿನೂ ಸಮರ್ ಇದೆ, ಇಲ್ಲಿನೂ ಸಮರ್ ಇರುತ್ತೆ. ಬಟ್ ನಮಗೆ ಮಾನ್ಸೂನ್ ಬರ್ತಿರೋದ್ರಿಂದ ಸಮರ್ದ ಪ್ರಭಾವ ಕಡಿಮೆ ಇರುತ್ತೆ. ಐ ಹೋಪ್ ಯು ಆರ್ ಗೆಟ್ಟಿಂಗ್. ಆದರೆ ಜಾಸ್ತಿ ಬಿಸಿಲು ಸಿಗುವಂಥದ್ದು ಭಾರತದಲ್ಲಿ ಅಂತ ನೋಡಿದಾಗ ಮಾರ್ಚ್, ಏಪ್ರಿಲ್, ಮೇ ಈ ಟೈಮಲ್ಲಿ ನಮಗೆ ಜಾಸ್ತಿ ಬಿಸಿಲು ಸಿಗುತ್ತೆ. ಅದೇ ರೀತಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಭಾರತದಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಆಮೇಲೆ ಅಕ್ಟೋಬರ್, ನವೆಂಬರ್ ಟೈಮಲ್ಲಿ ಮಾನ್ಸೂನ್ ಮಾರುತಗಳು ಬರ್ತಿರೋದ್ರಿಂದ ಈ 4 ಮಂತಲ್ಲಿ ಜಾಸ್ತಿ ಮಳೆ ಆಗ್ತಿದೆ. ಇಲ್ಲಿ ರಿಟ್ರೀವ್ ಆಗ್ತಿರೋದ್ರಿಂದ, ವಾಪಸ್ ಹೋಗ್ತಿರೋದ್ರಿಂದ ಅಗೇನ್ ಈ ಪಾರ್ಟಲ್ಲಿ ಕೂಡ ಮಳೆ ಆಗ್ತಿದೆ. ಎಸ್, ಇನ್ಫ್ಯಾಕ್ಟ್ ಇಲ್ಲಿ ಚಳಿ ಮತ್ತು ಬಿಸಿಲಿನ ಪ್ರಭಾವವನ್ನು ಮಳೆ ಆಗ್ತಿರೋದ್ರಿಂದ ಅದು ಕಡಿಮೆ ಮಾಡಿರುತ್ತೆ. ಎಸ್, ಸೊ ದಿಸ್ ಈಸ್ ಅಬೌಟ್ ದಿ ಬ್ರೀಫ್ ಇಂಟ್ರೊಡಕ್ಷನ್. ವಿ ಆರ್ ಗೋಯಿಂಗ್ ಟು ಸಿ ದ ಸೇಮ್ ಥಿಂಗ್ಸ್ ಇನ್ ದಿ ಸ್ಲೈಡ್ಸ್, ಬಟ್ ಯು ಜಸ್ಟ್ ನೀಡ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಎಸ್, ಲೆಟ್ಸ್ ಗೋ. ದ ಸೇಮ್ ಥಿಂಗ್ಸ್ ಆರ್ ರಿಟರ್ನ್ ಇನ್ ದಿ ಸ್ಲೈಡ್ಸ್. ಡಿಸೆಂಬರ್, ಫೆಬ್ರವರಿಯಲ್ಲಿ ವಿಂಟರ್ ಇರುತ್ತೆ, ಸನ್ಶೈನ್ ಕಡಿಮೆ ಇರುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಮಾರ್ಚ್ ಟು ಮೇ ಅಲ್ಲಿ ನಮಗೆ ಸನ್ಶೈನ್ ಜಾಸ್ತಿ ಇರುತ್ತೆ. ಯಾಕಂದರೆ ಸೂರ್ಯನದು ಡೈರೆಕ್ಟ್ ರೇಡಿಯೇಷನ್ಸ್ ಬರ್ತಿರುತ್ತೆ. ಐ ಹೋಪ್ ಯು ಆರ್ ಫಾಲೋವಿಂಗ್ ದಟ್ ವಾಟ್ ಎವರ್ ಐ ಹ್ಯಾವ್ ಡ್ರಾನ್ ದೇರ್. ನೆಕ್ಸ್ಟ್ ಈಸ್ ಸೌತ್ ವೆಸ್ಟ್ ಮಾನ್ಸೂನ್. ದಿಸ್ ಇಸ್ ಸೌತ್, ದಿಸ್ ಇಸ್ ವೆಸ್ಟ್. ಸೌತ್ ವೆಸ್ಟ್ ಮಾನ್ಸೂನ್ ಈ ಥರ ಬರ್ತಿರ್ತವೆ. ಎಸ್, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಆರ್ ಅ ರೇನಿ ಸೀಸನ್, ಮಳೆಗಾಲ, ಫ್ರಮ್ ಜೂನ್ ಟು ಸೆಪ್ಟೆಂಬರ್. ಜೂನ್, ಜುಲೈ, ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್. ಐ ಹೋಪ್ ಯು ರಿಮೆಂಬರ್ ದಟ್ ಮಂತ್ಸ್ ಆ್ಯಂಡ್ ಹೌ ಐ ಡಿವೈಡೆಡ್. ಎಸ್, ದ ಸೇಮ್ ಥಿಂಗ್ಸ್ ಆರ್ ರಿಟರ್ನ್ ಹಿಯರ್. ಇಲ್ಲೇನಾಗ್ತಿರುತ್ತೆ ಅಂದರೆ ಮಾನ್ಸೂನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಥಿಂಗ್ ಇಸ್ ರಿಟ್ರೀಟಿಂಗ್ ಮಾನ್ಸೂನ್ ಮಾರುತಗಳು ಈ ಥರ ಬಂದಿರುವಂಥ ಮಾರುತಗಳು ಮತ್ತೆ ಹಿಂದಕ್ಕೆ ಹೋಗ್ತವೆ, ಬ್ಯಾಕ್ ಹೋಗ್ತಿರ್ತವೆ. ಸೊ ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಇದಾಗ್ತಿರುತ್ತೆ ಜಾಸ್ತಿ. ಸೊ ಅದನ್ನು ನಾವು ರಿಟ್ರೀಟಿಂಗ್ ಆಫ್ ಮಾನ್ಸೂನ್ ಅಂತ ಕರಿತೀವಿ. ಎಸ್, ದಟ್ ಈಸ್ ಅಬೌಟ್ ದಿ ಹೌ ದ ಕ್ಲೈಮೇಟ್ಸ್ ಆರ್ ಡಿವೈಡೆಡ್ ಇನ್ ಇಂಡಿಯಾ. 4 ಕಾಲಗಳಿದ್ದಾವೆ: ಚಳಿಗಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳು ಆಗಮನ ಆಗುವಂಥ ಕಾಲ, ನಿರ್ಗಮನ ಆಗುವಂಥ ಕಾಲ. ಯಾವ್ಯಾವ ಮಂತ್ಸ್ ಇದ್ದಾವೆ ಇದನ್ನು ನಾವು ಬೇಸಿಕ್ ಇಂಟ್ರೊಡಕ್ಷನನ್ನು ನೋಡಿದ್ವಿ. ದಟ್ ಈಸ್ ಅವರ್ ಕ್ಲೈಮೇಟ್. ಎಸ್, ಕ್ಲೈಮೇಟ್ ಇನ್ ದ ಸೆನ್ಸ್ ವೆದರ್ದು ಸಮ್ ಟೋಟಲ್. ಈ ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಇವೆಲ್ಲವು ಹೆಂಗಂದರೆ ಇಯರ್ ಆಫ್ಟರ್ ಇಯರ್ ದಿಸ್ ಕಂಟಿನ್ಯೂ ಆಗಿ ಬರ್ತಿರ್ತವೆ. ಸೊ ಇದ್ರದ್ದು ಎಲ್ಲ ಟೋಟಲನ್ನು ತಗೊಂಡ್ಬಿಟ್ಟು ಅದೇ ರೈನ್ಫಾಲ್ದು, ಸನ್ಶೈನ್ದು, ಟೆಂಪ್ರೇಚರ್ದು ಎಲ್ಲದ್ರದ್ದು ಸಮ್ ತೊಗೊಂಡ್ಬಿಟ್ಟು ನಾವು ಕ್ಲೈಮೇಟ್ ಅಂತ ಹೇಳ್ತಿದ್ದೀವಿ. ದಟ್ ಈಸ್ ವಾಟ್ ಕ್ಲೈಮೇಟ್ ಆಫ್ ಇಂಡಿಯಾದಲ್ಲಿ ನಾವು ಸೀಸನ್ಸನ್ನು ನೋಡ್ತೀವಿ. ಎಸ್, ಸೊ ನೆಕ್ಸ್ಟ್ ಥಿಂಗ್ ಇಸ್ ನ್ಯಾಚುರಲ್ ವೆಜಿಟೇಷನ್. ನ್ಯಾಚುರಲ್ ವೆಜಿಟೇಷನ್ ಅಂದರೆ ಏನು? ಫಸ್ಟ್ ಥಿಂಗ್ ಇಸ್ ವೆಜಿಟೇಷನ್ ಅಂದರೆ ಏನು ಅಂತ ನೋಡಿದರೆ ಸಸ್ಯವರ್ಗ ಅಂತ ಹೇಳ್ತೀವಿ ನಾವು.
ಹೌದಾ? ಸಸ್ಯವರ್ಗ ಅಂದರೆ ಅರಣ್ಯಗಳು ಅಂತ ನೋಡಿರ್ತವಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಸ್ಯಗಳು ಹೆಂಗಂದರೆ ತಾನೇ ನಾಟಿರ್ತವೆ, ನಾವೇನು ಹೋಗಿಬಿಟ್ಟು ಅದನ್ನು ಪ್ಲಾಂಟೇಶನ್ ಮಾಡಿರೋದಿಲ್ಲ. ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲದೇ ನಮಗೆ ಬಹಳಷ್ಟು ದಟ್ಟವಾಗಿ ಸಸ್ಯ ಮರಗಳೆಲ್ಲನೂ ಬೆಳೆದಿರ್ತವೆ. ಪ್ಲಾಂಟ್ಸ್ ವಿಚ್ ಗ್ರೋ ಆನ್ ದೇರ್ ಓನ್, ರೈಟ್, ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ಎಸ್, ದಟ್ ಈಸ್ ವಾಟ್ ನ್ಯಾಚುರಲ್ ವೆಜಿಟೇಷನ್. ವೆಜಿಟೇಷನ್ ವಿಚ್ ಈಸ್ ನ್ಯಾಚುರಲ್ ಆಗಿನೇ ಬೆಳೆದಿರುತ್ತೆ, ನಾವ್ಯಾರು ಹೋಗಿ ಅಲ್ಲಿ ಹಚ್ಚಿರಲ್ಲ ಗಿಡಗಳನ್ನ. ಸೊ ಅದಕ್ಕೆ ನಾವು ನ್ಯಾಚುರಲ್ ವೆಜಿಟೇಷನ್ ಅಂತ ಕರಿತೀವಿ. ಎಸ್, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ನಮ್ಗೆ ಇದನ್ನೆಲ್ಲ ನಮ್ಮ ಸುತ್ತಮುತ್ತಲು ನಾವು ಅಬ್ಸರ್ವೇಷನ್ ಮಾಡಿದರೆ ಗೊತ್ತಾಗುತ್ತೆ. ಜಾಸ್ತಿ ಮಳೆ ಬೀಳ್ತಿದ್ರೆ ಅಲ್ಲಿ ಹೆಂಗಿರುತ್ತೆ, ಜಾಸ್ತಿ ಹಸಿರಿನ ಗಿಡಗಳು ಕಂಡು ಬರುತ್ತೆ. ಮಳೆನೇ ಆಗ್ತಿರ್ಲಿಲ್ಲ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ಹುಲ್ಲು ಅಥವಾ ಪಾಪಸ್ ಕಳಿ ಅಂತ ಗಿಡಗಳಿರುತ್ತೆ. ನಮ್ಮ ಸುತ್ತಮುತ್ತಲು ನಾವು ನೋಡಿದರೆ ನಮ್ಮ ಕಣ್ಣಿಗೆ ಸಿಗ್ತಿರುತ್ತೆ ಇದೆಲ್ಲ. ಎಸ್, ದ ಸೇಮ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಯಾವ ಥರ ವೆಜಿಟೇಷನ್ ಇದೆ, ನ್ಯಾಚುರಲ್ ವೆಜಿಟೇಷನ್ ಯಾವ ಥರ ಇದೆ ಅನ್ನೋದು ಅಲ್ಲಿ ಬೀಳ್ತಿರುವಂತಹ ಮಳೆ ಆಗಿರ್ಬೋದು, ಅಲ್ಲಿ ಬರ್ತಿರುವಂತಹ ಸೂರ್ಯನ ತಾಪಮಾನ, ಟೆಂಪ್ರೇಚರ್ ಆಗಿರ್ಬೋದು, ಡಿಸೈಡ್ ಮಾಡುವಂತಹ ಫ್ಯಾಕ್ಟರ್ಸ್. ಇನ್ಫ್ಯಾಕ್ಟ್ ಮೇಜರ್ ಫ್ಯಾಕ್ಟರ್ಸ್, ಟೆಂಪ್ರೇಚರ್ ಆ್ಯಂಡ್ ರೈನ್ಫಾಲ್ ವೆನ್ ಇಟ್ ಕಮ್ಸ್ ಟು ವೆಜಿಟೇಷನ್, ರೈಟ್? ಯಾ, ದ ಸೇಮ್ ಥಿಂಗ್ಸ್ ಆ ಬೇಸಿಸ್ ಮೇಲೆ ಯಾವುದು ಭಾರತದಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುವಂತಹ ವೆಜಿಟೇಷನ್ ಯಾವುದಿದೆ ಅಂತ ನೋಡ್ತಾ ಹೋದರೆ ನಮಗೆ ಒಂದಷ್ಟು ಟೈಪ್ ಸಿಗ್ತವೆ. 5 ಟೈಪ್ಸನ್ನು ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್. ಲೆಟ್ ಮಿ ಟೆಲ್ ಯು ವೈ ದೇ ಆರ್ ಯೂಸಿಂಗ್ ದ ವರ್ಡ್ ಟ್ರಾಪಿಕಲ್. ಎಸ್, ದಿಸ್ ಈಸ್ ದಿ ಗ್ಲೋಬ್ ಆರ್ ಮಾಡೆಲ್ ಆಫ್ ಅರ್ತ್. ದಿಸ್ ಇಸ್ 0 ಡಿಗ್ರಿ. ಎಸ್, ಇಕ್ವೇಟರು ನಮಗೆ ಭೂಮಿಯನ್ನು ನಾರ್ದರ್ನ್ ಹೆಮಿಸ್ಪಿಯರ್ ಮತ್ತು ಸದರ್ನ್ ಹೆಮಿಸ್ಪಿಯರ್ ಆಗಿ 2 ಈಕ್ವಲ್ ಹಾಲ್ಗಳಾಗಿ ಕಟ್ ಮಾಡಿದೆ, ರೈಟ್? ಇಂಡಿಯಾ ಲೈಸ್ ಸಮ್ವೇರ್ ಹಿಯರ್, ನಾಟ್ ಎಕ್ಸಾಕ್ಟ್ಲಿ ಸಮ್ವೇರ್ ಹಿಯರ್. ಓಕೆ, ಈ ಪಾರ್ಟಲ್ಲಿ ನಮಗೆ ಭಾರತ ಸಿಗುತ್ತೆ. ಎಸ್, ಇದು ಹೆಂಗಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಇದು ಸ್ಟಾರ್ಟ್ ಆಗೋದು 6 ಡಿಗ್ರಿ 45 ಮಿನಿಟ್ಸ್ ಇಂಡಿಯಾ. ಎಸ್, ಈ ಪಾರ್ಟಿಂದ ನಮ್ಮದು ಇಂಡಿಯಾ ಸ್ಟಾರ್ಟ್ ಆಗ್ತಿರುತ್ತೆ. ಅಂದರೆ 0 ಇಂದ ಭಾಳ ಏನು ದೂರ ಇಲ್ಲ, 6 ಡಿಗ್ರಿ ಅಪ್ ಟು 90 ಡಿಗ್ರಿವರೆಗೂ ಇದೆ. ಅಂದರೆ ಈ ಟ್ರಾಪಿಕ್ ರೀಜನ್ ಅಂತೀವಿ, ಇಕ್ವಿಟರ್ದ ಆಸ್ಪಾಸ್ ಇರುವಂಥ ಈ ರೀಜನ್ನಿಗೆ ನಾವು ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಈ ಪಾರ್ಟಲ್ಲಿ ನಮಗೆ ಜಾಸ್ತಿ ಬಿಸಿಲು, ಸೂರ್ಯನ ಬಿಸಿಲು ಡೈರೆಕ್ಟಾಗಿ ಬೀಳ್ತಿರುತ್ತೆ. ಎಸ್, ಸೊ ಈ ಬಿಸಿಲು ಡೈರೆಕ್ಟಾಗಿ ಬೀಳ್ತಿರೋದ್ರಿಂದ ಇಲ್ಲಿ ಒಂದಷ್ಟು ನ್ಯಾಚುರಲ್ ವೆಜಿಟೇಷನಲ್ಲಿ ಆಗಿರ್ಬೋದು, ಮಳೆ ಪ್ಯಾಟರ್ನ್ ಮುಂದೆ ಕಲಿತೀವಿ. ಓಕೆ, ವೇರಿಯೇಷನ್ ಆಗ್ತಿರುತ್ತೆ. ಬಿಕಾಸ್ ಇದು ಟ್ರಾಪಿಕಲ್ಲಿ, ಈ ಸೆಂಟರ್ ಪಾರ್ಟಲ್ಲಿ ಭೂಮಿಯ ಮಧ್ಯದಲ್ಲಿ ಇರೋದ್ರಿಂದ. ಎಸ್, ಆ್ಯಂಡ್ ದಿಸ್ 6 ಡಿಗ್ರಿ ಇಸ್ ನಾಟ್ ಸೋ ಫಾರ್ ಫ್ರಮ್ ದಿ 0 ಡಿಗ್ರಿ. ಎಸ್, ದ್ಯಾಟ್ ಈಸ್ ವೈ ನಾವೇನಂತೀವಿ ಟ್ರಾಪಿಕಲ್ ಬಿಕಾಸ್ ಇಟ್ ಲೈಸ್ ಇನ್ ದಿ ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಎಸ್, ಈ ರೀಜನನ್ನು ನಾವು 0 ಡಿಗ್ರಿಯಿಂದ ಅಗೇನ್ ವಿಲ್ ಟೇಕ್ ಸಮ್ ಲ್ಯಾಟಿಟ್ಯೂಡ್ಸ್. ಈ ರೇಂಜ್ಗೆ ನಾವೇನಂತ ಕರಿತೀವಿ ಟ್ರಾಪಿಕಲ್ ರೀಜನ್. ಆ್ಯಂಡ್ ಇಂಡಿಯಾ ದಿಸ್ ಪಾರ್ಟ್ ಈಸ್ ಆಲ್ಸೋ ಲೈಸ್ ಇನ್ ದಿ ಟ್ರಾಪಿಕಲ್ ರೀಜನ್, ಸಬ್ ಟ್ರಾಪಿಕ್, ಅಗೇನ್ ಟ್ರಾಪಿಕ್ ಲೈಕ್ ಅಂತ ಹೇಳ್ತಿರ್ತೀವಿ. ಸೊ ವಾಟ್ ಐ ವಾಂಟೆಡ್ ಟು ಸೇ, ಇಕ್ವೇಟರ್ಗೆ ಹತ್ತಿರ ಇರೋದ್ರಿಂದ ಅದ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಸೊ ದ್ಯಾಟ್ ಈಸ್ ವೈ ವಿ ಆರ್ ಯೂಸಿಂಗ್ ದ ಟರ್ಮ್ ಟ್ರಾಪಿಕಲ್ ರೇನ್ ಫಾರೆಸ್ಟ್. ಎಸ್, ನೆಕ್ಸ್ಟ್ ಈಸ್ ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್. ಟ್ರಾಪಿಕಲಲ್ಲಿರುವಂಥ ಎಲೆ ಉದುರುವ ಕಾಡುಗಳು ಅಂತ ಕರಿತೀವಿ. ರೇನ್ ಫಾರೆಸ್ಟಿಗೆ ನಿತ್ಯ ಹರಿದ್ವರ್ಣ ಅಂತ ಕರಿತೀವಿ. ಯಾಕಂದರೆ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಜಾಸ್ತಿ ಹಸಿರಾಗಿ ಕಾಣಿಸ್ತಿರುತ್ತೆ. ಎಸ್, ದಟ್ ಈಸ್ ವಾಟ್ ರೇನ್ ಫಾರೆಸ್ಟ್. ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟ್, ಥಾನಿ ಆ್ಯಂಡ್ ಬುಷಸ್, ಕುರುಚಲು ಸಸ್ಯವರ್ಗ ಅಂತ ಕನ್ನಡದಲ್ಲಿ ಕರಿತೀವಿ, ರೈಟ್? ನೆಕ್ಸ್ಟ್ ಈಸ್ ಮೌಂಟೇನ್ ವೆಜಿಟೇಷನ್, ಪರ್ವತ ಮಾದರಿಯ ಸಸ್ಯವರ್ಗ ಅಂತ ಕರಿತೀವಿ. ದೆನ್ ಇಸ್ ಮ್ಯಾಂಗ್ರೂವ್ ಫಾರೆಸ್ಟ್, ಮ್ಯಾಂಗ್ರೂವ್ ವಿಧದ ಸಸ್ಯವರ್ಗ ಅಂತ ಕರಿತೀವಿ. ಸೊ ಇವಿಷ್ಟು ಬೇರೆ ಬೇರೆ ಥರವಾದಂತಹ ನ್ಯಾಚುರಲ್ ವೆಜಿಟೇಷನ್ನು ನಮ್ಮ ಇಂಡಿಯಾದಲ್ಲಿ ಕಂಡುಬರುತ್ತೆ. ಅಗೇನ್ ಇದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನನ್ನು ವಿಲ್ ಸಿ. ಎಸ್, ವಾಟ್ ವಾಸ್ ದಿ ಫಸ್ಟ್ ಟೈಪ್? ಟ್ರಾಪಿಕಲ್ ರೇನ್ ಫಾರೆಸ್ಟ್. ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಟ್ರಾಪಿಕಲ್ ರೀಜನಲ್ಲಿ ಜಾಸ್ತಿ ಮಳೆ ಆಗುತ್ತೆ ಮತ್ತು ಜಾಸ್ತಿ ಬಿಸಿಲು ಇರುತ್ತೆ. ಸಸ್ಯಗಳಿಗೆ ಅವಶ್ಯಕವಾಗಿರೋದು ಅದೇ ಅಲ್ವಾ? ಸಸ್ಯ ಏನು ಮಾಡುತ್ತೆ, ಗಿಡ
ಸೂರ್ಯನ ಬಿಸಿಲು ಜಾಸ್ತಿ ಬಂದರೆ, ಜಾಸ್ತಿ ಸೂರ್ಯನ ಬಿಸಿಲು ಬರ್ತಿರೋದ್ರಿಂದ ಮತ್ತು ಜಾಸ್ತಿ ಮಳೆ ಆಗ್ತಿರೋದ್ರಿಂದ ಈ ಪಾರ್ಟಲ್ಲಿ ಹೆಂಗಂತಂದರೆ ಗಿಡಗಳು ಅದು ಒಬ್ವಿಯಸ್ಲಿ ಫೋಟೋಸಿಂಥೆಸಿಸ್ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ. ಸೊ ಆಪ್ಟಿಮಮ್ ಅಮೌಂಟ್ ಸನ್ಲೈಟು ಸಿಗ್ತಿದೆ, ಆಪ್ಟಿಮಮ್ ನೀರು ಕೂಡ ಸಿಗ್ತಿದೆ. ಅದಕ್ಕಾಗಿ ಗಿಡಗಳು ಈ ಥರ ದಟ್ಟವಾಗಿ ಹಚ್ಚ ಹಸಿರಾಗಿ ಕಾಣಿಸ್ತಿರುತ್ತೆ. ಎಸ್, ಫೌಂಡ್ ಇನ್ ಹೆವಿ ರೈನ್ಫಾಲ್ ಏರಿಯಾ, ಅತಿ ಹೆಚ್ಚು ಮಳೆ ಆಗುವಂತಹ ಪ್ರದೇಶದಲ್ಲಿ ಈ ಬಗೆಯ ಸಸ್ಯವರ್ಗ ನಮಗೆ ಭಾರತದಲ್ಲಿ ಕಂಡುಬರುತ್ತೆ. ಎಸ್, ಯಾಕಂತಂದರೆ ಅಲ್ಲಿ ಸನ್ಶೈನ್ ಜಾಸ್ತಿ ಇರುತ್ತೆ, ಜೊತೆಗೆ ಮಳೆ ಕೂಡ ನಮಗಲ್ಲಿ ಜಾಸ್ತಿ ಆಗ್ತಿರುತ್ತೆ. ಎಸ್, ದ ಥಿಂಗ್ ಈಸ್ ದ ಟ್ರೀಸ್ ಆಫ್ ದ ಟ್ರಾಪಿಕಲ್ ರೀಜನ್. ಯಾಕೆ ಇವೆಲ್ಲ ಇಷ್ಟು ಹಸಿರಾಗಿ ಕಾಣಿಸ್ತವೆ? ಅವೇನು ಎಲೆನೇ ಉದುರಿಸಲ್ವಾ ಅಂತ ನೋಡಿದಾಗ ಆ ಥರ ಇರಲ್ಲ. ಇವುಗಳು ಕೂಡ, ಇಲ್ಲಿರುವಂತಹ ಸಸ್ಯಗಳು ಗಿಡಗಳು ಕೂಡ ಎಲೆಯನ್ನು ಉದುರಿಸ್ತವೆ. ಬಟ್ ಆಟ್ ಎ ಟೈಮ್ ಒಂದೇ ಸೀಸನ್ನಲ್ಲಿ ಎಲ್ಲವೂ ಒಮ್ಮೆ ಉದುರಿಸಲ್ಲ. ಅಂದರೆ ಬೇರೆ ಬೇರೆ ಪ್ಲಾಂಟ್ದು ಎಲೆ ಉದುರೋದು ಟೈಮಿಂಗ್ಸ್ ಬೇರೆ ಬೇರೆ ಆಗಿರುತ್ತೆ. ಸೊ ಅದಕ್ಕಾಗಿ ಮೋರ್ ಆರ್ ಲೆಸ್ ಆಲ್ಮೋಸ್ಟ್ ಎಲ್ಲನೂ ಗ್ರೀನ್ ಕಾಣಿಸ್ತಿರುತ್ತೆ. ಎಸ್, ಎಲ್ಲ ಸದಾ ಹಸಿರು ಅಂತ ಇದರ ಅರ್ಥ ಎಲೆನೇ ಉದುರಿಸಲ್ಲ ಅಂತ ಇರಲ್ಲ, ಎಲೆ ಉದುರಿಸ್ತಿರ್ತವೆ. ಬಟ್ ಎಲ್ಲ ಸಸ್ಯಗಳು ಈ ಫಾರೆಸ್ಟಲ್ಲಿ, ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ಇರುವಂತಹ ಸಸ್ಯಗಳು ಆಟ್ ಎ ಟೈಮ್ ಒಂದೇ ಸೀಸನ್ನಲ್ಲಿ ಎಲೆ ಉದುರಿಸಲ್ಲ. ಸೊ ಅದಕ್ಕಾಗಿ ನಮ್ಗೆ ಏನಂದರೆ ಗ್ರೀನಿಶ್ ಆಗಿ ಕಾಣಿಸ್ತಿರ್ತವೆ. ರೈಟ್? ಸೊ ದಿಸ್ ಇಸ್ ಅಬೌಟ್ ದಿ ರೈನ್ ಫಾರೆಸ್ಟ್. ನೆಕ್ಸ್ಟ್ ಇಸ್ ಡೆಸಿಡ್ಯೂಯಸ್ ಫಾರೆಸ್ಟ್. ಎಸ್, ನಿಮ್ಗೆ ಇಲ್ಲಿಂದ ಕ್ಲಿಯರ್ ಆಗ್ತಿದೆ ಇದು ಎಷ್ಟು ಗ್ರೀನ್ ಲಕ್ಸೂರಿಯಂಟಾಗಿ ಕಾಣಿಸ್ತಿದೆ. ಬಟ್ ಇಟ್ ಈಸ್ ನಾಟ್ ದ ಕೇಸ್ ಹಿಯರ್. ರೈಟ್? ಎಲೆ ಉದುರಿರುವಂಥ ಗಿಡಗಳೆಲ್ಲ ಕಾಣಿಸ್ತಿದ್ದಾವೆ ನೋಡ್ರಿ. ಗಿಡದಲ್ಲಿ ಎಲೆನೇ ಇಲ್ಲ. ಹೌದಾ? ಅಂದರೆ ಏನು? ಎಲೆ ಉದುರಿರುವ ಸಸ್ಯವರ್ಗ. ಎಲೆ ಉದುರೋ ಸಸ್ಯವರ್ಗ ಯಾಕಂತಂದರೆ ಸೀಸನ್ನಲ್ಲಿ ವೇರಿಯೇಷನ್ಸ್ ಆಗ್ತಿರೋದ್ರಿಂದ ಒಬ್ವಿಯಸ್ಲಿ ಎಲೆ ಉದುರಿಸ್ತಿದ್ದಾವೆ. ಇದರ ಅರ್ಥ ಅದೇನು ಬಾಷ್ಪ ವಿಸರ್ಜನೆ ಕ್ರಿಯೆ ಆಗ್ತಿರುತ್ತೆ. ಸೊ ಅದನ್ನು ತಡೆಗಟ್ಟೋ ಸಲುವಾಗಿ, ನೀರನ್ನು ಸ್ಟೋರ್ ಮಾಡ್ಕೋರೋ ಸಲುವಾಗಿ, ನೀರಿನ ಬರದಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಏನು ಮಾಡುತ್ತೆ, ಲೀವ್ಸನ್ನು ಪ್ಲಾಂಟ್ ಶೆಡ್ ಮಾಡ್ತಿರುತ್ತೆ. ಸೊ ಇಲ್ಲಿನೂ ಕೂಡ ಯಾವಾಗ ಅದು ಸ್ಕೇರ್ಸಿಟಿ ಇರುತ್ತೆ ಅಲ್ವಾ ನೀರಿಂದು, ಆ ಸೀಸನ್ನಲ್ಲಿ ಆಟ್ ಎ ಟೈಮ್ ಎಲ್ಲ ಪ್ಲಾಂಟ್ಸು ಕೂಡ ಎಲೆಯನ್ನು ಉದುರಿಸ್ತಿರ್ತವೆ. ಸೊ ಅದಕ್ಕಾಗಿ ಫಾರೆಸ್ಟ್ ಎಲ್ಲ ಕೂಡ ನಮಗದು ಏನು ಎಲೆ ಇಲ್ಲದೆ ಇರೋ ಥರ ಕಾಣಿಸುತ್ತೆ. ಅದಕ್ಕೆ ಅದನ್ನು ಡೆಸಿಡ್ಯೂಯಸ್, ಎಲೆ ಉದುರುವ ಫಾರೆಸ್ಟ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮಾನ್ಸೂನ್ ಫಾರೆಸ್ಟ್. ಎಸ್, ಇದರದ್ದು ಎಲ್ಲ ಗಿಡಗಳು ಕೂಡ ಒಮ್ಮೆ ಏನು ಲೀವ್ಸನ್ನು ಶೆಡ್ ಮಾಡ್ತವೆ. ಇಯರಲ್ಲಿ ಒಂದೇ ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಶೆಡ್ ಮಾಡ್ತಿರ್ತವೆ. ಎಸ್, ದಿಸ್ ಈಸ್ ಅಬೌಟ್ ದಿ ಟ್ರಾಪಿಕಲ್ ಡೆಸಿಡ್ಯೂಯಸ್ ಫಾರೆಸ್ಟ್. ನೆಕ್ಸ್ಟ್ ಈಸ್ ಥಾರ್ನಿ ಬುಷಸ್. ಇಲ್ಲಿ ಇದರಿಂದ ನಮಗೆ ಕ್ಲಿಯರ್ ಆಗ್ತಿದೆ, ಈ ಥರ ಮುಳ್ಳು ಥರ, ಹೌದಾ, ಕುರುಚಲು ಸಸ್ಯವರ್ಗ ಅಂತ ಕರಿತೀವಿ. ಮುಳ್ಳು ಥರ ಇರುವಂತಹ ಗಿಡಗಳನ್ನ ನಾವು ನೋಡ್ತೀವಿ. ಒಬ್ವಿಯಸ್ಲಿ ಇದು ಯಾಕೆ ಈ ಥರ ಇರುತ್ತೆ ಅಂದರೆ ನೀರಿನ ಅಭಾವ ಇರೋದ್ರಿಂದ. ಹೌದಾ? ಸೊ ಅದಕ್ಕೆ ನೀರಿನ ಅಭಾವ ಇದ್ದರೆ ಅದನ್ನು ನಾವು ಡ್ರೈ ಏರಿಯಾಸ್ ಅಂತ ಕರಿತೀವಿ. ಫೌಂಡ್ ಇನ್ ಡ್ರೈ ಏರಿಯಾಸ್. ಲೀವ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಸ್ಪೈನ್ಸ್. ಅದು ಲೀವ್ಸ್ ಎಲ್ಲ ಹೆಂಗಿರ್ತವೆ ಅಂದರೆ ಮುಳ್ಳುಗಳ ಥರ ಇರ್ತವೆ. ಯಾಕಂತಂದರೆ ನೀರನ್ನು ಸ್ಟೋರ್ ಮಾಡ್ಕೊಳ್ಳುವಂತಹ ಒಂದು ನ್ಯಾಚುರಲ್ ಮೆಕ್ಯಾನಿಸಮ್ ಅನ್ನು ಸಸ್ಯಗಳು ಅಡಾಪ್ಟ್ ಮಾಡ್ಕೊಂಡಿರ್ತವೆ. ಫ್ಲ್ಯಾಟ್ ಲೀವ್ಸ್ ಇದ್ದರೆ ಜಾಸ್ತಿ ಸರ್ಫೇಸ್ ಏರಿಯಾ ಸಿಗುತ್ತೆ. ಹೌದಾ? ನಾವೀಗ ಮನೇಲೆಲ್ಲ ನೋಡಿ ಜಾಸ್ತಿ ಟೀಯನ್ನು ಒಂದಷ್ಟು ಜನ ಪ್ಲೇಟಿಗೆ ಹಾಕೊಂಡು ಕುಡಿತೀವಿ. ಹೌದಾ? ಯಾಕಂತಂದರೆ ಅದ್ರ ಪ್ಲೇಟಲ್ಲಿ ಜಾಸ್ತಿ ಸರ್ಫೇಸ್ ಏರಿಯಾ ಇರೋದ್ರಿಂದ ಬೇಗ ಆರುತ್ತೆ, ಈಸಿಯಾಗಿ ಕುಡಿಬಹುದು ಅಂತ. ಇದು ಕೂಡ ಆ ಥರ ಜಾಸ್ತಿ ಸರ್ಫೇಸ್ ಏರಿಯಾ ಸಿಗ್ಬಿಟ್ರೆ ನೀರೆಲ್ಲ ಆವಿಯಾಗಿ ಹೋಗಿಬಿಡುತ್ತೆ. ಆಲ್ರೆಡಿ ನೀರಿಲ್ಲ, ಮತ್ತೆ ಅಲ್ಲಿ ಇರೋದು ಆವಿಯಾಗಿ ಹೋದರೆ ಪ್ಲಾಂಟ್ ಬದುಕೋದೇ ಕಷ್ಟ ಆಗುತ್ತೆ. ಎಸ್, ಸೊ ಅದರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಏನಾಗಿರುತ್ತೆ ಅಂದರೆ ಲೀವ್ಸ್ ಏನಾಗಿರುತ್ತೆ ಅಂದರೆ ಮಾಡಿಫೈ ಆಗಿರುತ್ತೆ. ಏನಂದರೆ ಯಾವ ಥರ ಅಂದರೆ ಸ್ಪೈನ್ಸ್, ಮುಳ್ಳು ಥರ ಫಾರ್ಮ್ ಆಗಿರುತ್ತೆ. ಅದೇನಾಗುತ್ತೆ ಅಂದರೆ ನೀರಿದ್ದು ವಾಟರ್ ಲಾಸನ್ನು ತಪ್ಪಿಸ್ತಿರುತ್ತೆ. ಆ ಥರ ಮುಳ್ಳುಗಳಾಗಿ ಕನ್ವರ್ಟ್ ಆಗಿರೋದು. ಫ್ಲ್ಯಾಟ್ ಲೀವ್ಸ್ ಇದ್ದರೆ ಜಾಸ್ತಿ ಹೋಗಿಬಿಟ್ಟಿರುತ್ತೆ, ಇವಾಪರೇಟ್ ಆಗಿಬಿಟ್ಟು. ಬಟ್ ಈ ಥರ ಇರೋದ್ರಿಂದ ಅದನ್ನ ರೇಟನ್ನು ಕಡಿಮೆ ಮಾಡ್ಬೋದು. ಎಸ್, ಸೊ ದಿಸ್ ಇಸ್ ಅಬೌಟ್ ಥಾರ್ನಿ ಬುಷಸ್. ನೆಕ್ಸ್ಟ್ ಈಸ್ ಮೌಂಟೇನ್ ವೆಜಿಟೇಷನ್. ಹೆಸರೇ ಹೇಳ್ತಿದೆ, ಮೌಂಟೇನ್ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಜಾಸ್ತಿ ಹೈಟ್ ಇರುವಂತಹ ಪ್ರದೇಶದಲ್ಲಿ.
ಅಂದರೆ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಹೈಟ್, ಭೂಮಿಯ ಸಮುದ್ರ ಮಟ್ಟದಿಂದ ಸ್ವಲ್ಪ ಜಾಸ್ತಿ ಎತ್ತರದ ಪ್ರದೇಶದಲ್ಲಿ ನಮಗೆ ಈ ವಿಧವಾದಂತಹ ಸಸ್ಯವರ್ಗ ಕಂಡುಬರುತ್ತೆ ನಮಗೆ. ಎಸ್, ದ ಥಿಂಗ್ ಇಸ್ ಕೋನಿಕಲ್ ಇನ್ ಶೇಪ್. ಕೋನಿಕಲ್ ಇನ್ ಶೇಪ್ ಈ ಥರ ಕೋನಿಕಲ್ ಶೇಪಲ್ಲಿರುತ್ತೆ. ಯಾಕಂತಂದರೆ ಆಲ್ಟಿಟ್ಯೂಡ್ ಜಾಸ್ತಿ ಆದಂಗೆ, ಅಂದರೆ ವರ್ಟಿಕಲ್ ಹೈಟ್ ಅಂತೀವಿ, ಭೂಮಿಯಿಂದ ಎತ್ತರ ಹೋದಂಗೆ ಬಹಳಷ್ಟು ಎತ್ತರ ಹೋದಂಗೆ ಒಂದು ಕಾನ್ಸೆಪ್ಟನ್ನು ಹೇಳಿದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಆಲ್ಟಿಟ್ಯೂಡ್ ಹೆಚ್ಚಾದಂಗೆ, ಭೂಮಿಯಿಂದ ಎತ್ತರ ಹೋದಂಗೆ ಆಲ್ಟಿಟ್ಯೂಡ್ ಯಾವಾಗ ಇನ್ಕ್ರೀಸ್ ಆಗ್ತಿರುತ್ತೆ ಅಲ್ಲ, ಆ ಟೈಮಲ್ಲಿ ನಮಗೆ ಟೆಂಪ್ರೇಚರ್ ಕಡಿಮೆ ಆಗ್ತಿರುತ್ತೆ ಅಪ್ ಟು ಸರ್ಟನ್ ಲಿಮಿಟ್. ಎಸ್, ಸೊ ಈ ಮೆಕ್ಯಾನಿಸಮ್ ಇಲ್ಲಿ ನ್ಯಾಚುರಲ್ ಆಗಿ ಟ್ರೋಪೋಸ್ಪಿಯರಲ್ಲಿ ಆಗ್ತಿರುತ್ತೆ, ಫಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಎಸ್, ಸೊ ಇಲ್ಲಿ ಜಾಸ್ತಿ ಈ ಥರ ಆಗ್ತಿರೋದ್ರಿಂದ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಸೊ ಎತ್ತರ ಹೋದಂಗೆ ನಮ್ಗೆ ಅದಕ್ಕೆ ನೋಡಿ ಹಿಮಾಲಯದಲ್ಲೆಲ್ಲ ಹಿಮ ಆವೃತವಾಗಿರುತ್ತೆ ಅಂತ ನೋಡ್ತೀವಿ. ಸೊ ಆ ಥರ ಏನಾದರೂ ಇದ್ದರೆ ಇದ್ರ ಮೇಲೆ ನ್ಯಾಚುರಲ್ ಆಗಿದ್ದರೆ ಅದ್ರ ಮೇಲೆ ಎಲ್ಲ ಸ್ಟೋರ್ ಆಗಿಬಿಡ್ತಿತ್ತು ಹಿಮ ಎಲ್ಲ. ಸೊ ಈ ಥರ ಕೋನಿಕಲ್ ಶೇಪಲ್ಲಿ ಇರೋದ್ರಿಂದ ಇದ್ರ ಮೇಲೆ ಏನೂ ಸ್ಟೋರ್ ಆಗಲ್ಲ. ಸೊ ಎಲ್ಲ ಈ ಥರ ಕೆಳಗಡೆ ಫಾಲ್ ಆಗಿಬಿಡುತ್ತೆ. ಎಸ್, ಬೀಳ್ತಿರೋ ಮಂಜು ಇದೇನು ಐಸ್ ಇರುತ್ತೆ ಅಲ್ವಾ, ಎಲ್ಲವೂ ಡೌನ್ಫಾಲ್ ಆಗಿಬಿಡುತ್ತೆ. ಅದಕ್ಕಾಗಿ ಕೋನಿಕಲ್ ಶೇಪಲ್ಲಿ ಪ್ಲಾಂಟ್, ಆ ಥರ ಮಾಡಿಫೈಯರ್ ಪ್ಲಾಂಟ್ಗಳು ನಮಗಿಲ್ಲಿ ಪರ್ವತ ವೆಜಿಟೇಷನಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ರೈಟ್, ಯಾ, ಕೋನಿಫೆರಸ್ ಟ್ರೀಸ್, ಕೋನ್ ಲೈಕ್ ಇದಾವಲ್ವಾ, ಅದಕ್ಕೆ ಕೋನಿಫೆರಸ್ ಅಂತಲೇ ಕರೀತಾರೆ ಅವಕ್ಕ. ಎಸ್, ಅದಾದಮೇಲೆ ಮ್ಯಾಂಗ್ರೂವ್ ಫಾರೆಸ್ಟ್, ಮ್ಯಾಂಗ್ರೂವ್ ವಿಧದ ಸಸ್ಯವರ್ಗ. ಈ ಫಿಗರಿಂದ ನಮಗೆ ಕ್ಲಿಯರ್ ಆಗ್ತಿದೆ. ನೀರಿದೆ, ಹೌದಾ, ನೀರಲ್ಲಿ ನೋಡಿ ನಮ್ಗೆ ಆಲದ ಮರದ ಥರ ಈ ಥರ ಬೆಳಲು ಬೇರುಗಳು ಅಂತ ಕರಿತೀವಲ್ವಾ, ಮೇಲಿಂದ ನಮಗಿಲ್ಲಿ ಬೇರುಗಳು ಕಾಣಿಸ್ತಿದ್ದಾವೆ. ಎಸ್, ಈ ಥರ ಡೆನ್ಸ್ ಆಗಿ ಸಿಚುವೇಟ್ ಆಗಿರುವಂಥ ಒಂದು ಫಾರೆಸ್ಟ್, ಡೆನ್ಸ್ ಆಗಿ ಗ್ರೀನಿಶ್ ಆಗಿ ನೀರಿನಲ್ಲಿ ನಮ್ಗೆ ಈ ಥರ ಕಾಣಿಸ್ತಿದೆ. ಸೊ ದಿಸ್ ಇಸ್ ವಾಟ್ ಅವರ್ ಮ್ಯಾಂಗ್ರೂವ್ ಫಾರೆಸ್ಟ್. ಎಸ್, ಇಟ್ ಈಸ್ ಫೌಂಡ್ ಇನ್ ದಿ ಸಲೈನ್ ವಾಟರ್. ಸಲೈನ್ ವಾಟರ್ ಅಂತಂದರೆ ಉಪ್ಪು ನೀರಲ್ಲಿ ಕಂಡು ಬರುವಂತಹ ಒಂದು ಸಸ್ಯವರ್ಗ ಆಗಿದೆ ಇದು. ರೈಟ್, ಜಾಸ್ತಿ ಎಲ್ಲಿ ಕಂಡು ಬರ್ತವೆ ಅಂದರೆ ಸುಂದರ್ಬನ್ಸ್. ಸುಂದರ್ಬನ್ಸ್ ಎಲ್ಲಿದೆ? ಲೆಟ್ ಮೀ ಡ್ರಾ ಹಿಯರ್. ಸೊ ಇಂಡಿಯಾ ಈ ಥರ ಮ್ಯಾಪ್ ನೋಡಿದಾಗ ಈ ಪಾರ್ಟಲ್ಲಿ ನಮಗೆ ಬಾಂಗ್ಲಾದೇಶ್, ಈ ಪಾರ್ಟಲ್ಲಿ ನಮಗೆ ವೆಸ್ಟ್ ಬೆಂಗಾಲ್ದು ಈ ಪಾರ್ಟಲ್ಲಿ ನಮಗೆ ಜಾಸ್ತಿ ಸುಂದರಿ ಅನ್ನುವಂತಹ ಸಸ್ಯವರ್ಗ ಕಂಡುಬರುತ್ತೆ. ಸೊ ಅದು ಮ್ಯಾಂಗ್ರೋವ್ ಸಸ್ಯಕ್ಕೆ ಒಂದು ಎಕ್ಸಾಂಪಲ್. ಎಸ್, ಈ ಪಾರ್ಟಲ್ಲಿ ನಮಗೆ ಜಾಸ್ತಿ ಮ್ಯಾಂಗ್ರೋವ್ ಫಾರೆಸ್ಟ್ ನಮಗೆ ಕಂಡು ಬರ್ತವೆ. ಎಸ್, ಸೊ ಸುಂದರ್ಬನ್ಸ್ ವೆರಿ ಫೇಮಸ್. ಎಸ್, ಸೊ ದಿಸ್ ಈಸ್ ಅಬೌಟ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಮ್ಯಾಂಗ್ರೋವ್ ಫಾರೆಸ್ಟ್. ಪ್ಲೀಸ್ ಹ್ಯಾವ್ ದಿ ಫಿಗರ್, ಈ ಪಿಕ್ಚರ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಹೈಯರ್ ಕ್ಲಾಸಲ್ಲಿ ಇದ್ರ ಕಂಟೆಂಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆಗ ಇನ್ನೂ ಹೆಲ್ಪ್ ಆಗುತ್ತೆ. ರೈಟ್, ಯಾ. ಎಸ್, ನೆಕ್ಸ್ಟು ಬಂದುಬಿಟ್ಟು ಅವು ಟೈಪ್ಸ್ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಏನು ಫಾರೆಸ್ಟ್ದು ಇಂಪಾರ್ಟೆನ್ಸು ಅಂತ ನೋಡ್ತಾ ಹೋದರೆ, ಎಸ್, ವಾಟ್ ಆಲ್ ಇಂಪಾರ್ಟೆನ್ಸ್ ನಮಗೆ ಸಿಗುತ್ತೆ. ಒಬ್ವಿಯಸ್ಲಿ ನಾವು ಲಿಸ್ಟ್ ಮಾಡ್ತಾ ಹೋದರೆ ನಾವು ಫಸ್ಟ್ ಬೇರೆ ಜೀವಿಗಳು ನಾವೇನು ಲಿಸ್ಟ್ ಮಾಡೋದ್ರಲ್ಲಿ ಫಸ್ಟ್ ಏನಿರುತ್ತೆ, ಅವು ನಮಗೆ ಆಕ್ಸಿಜನನ್ನು ಕೊಡ್ತಿರ್ತವೆ. ಸಸ್ಯಗಳು ಫೋಟೋಸಿಂಥೆಸಿಸಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಆಕ್ಸಿಜನನ್ನು ರಿಲೀಸ್ ಮಾಡ್ತಿರ್ತವೆ. ಎಸ್, ಸೊ ಆ ಆಕ್ಸಿಜನನ್ನು ನಾವೆಲ್ಲರೂ ಕೂಡ ಉಸಿರಾಟಕ್ಕಾಗಿ, ಬ್ರೀದಿಂಗ್ ಪರ್ಪಸಿಗಾಗಿ ಎಲ್ಲ ಜೀವಿಗಳು ನಾವು ಯೂಸ್ ಮಾಡ್ತಿರ್ತೀವಿ. ಎಸ್, ದಿಸ್ ಇಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಎಸ್, ಅನದರ್ ಥಿಂಗ್ ಇಸ್, ಸಪೋಸ್ ದಿಸ್ ಇಸ್ ಅ ಪ್ಲಾಂಟ್. ಎಸ್, say this is another plant and so on. Yes, ಈ ಪ್ಲಾಂಟದ್ದು ಬೇರುಗಳು ಹೆಂಗೆ ಆಳವಾಗಿ ಹೋಗಿರ್ತವೆ ನೀರಲ್ಲಿ, ನೆಲದಲ್ಲಿ. ಎಸ್, ಆಳವಾಗಿ ಹೋಗಿರುವಾಗ ಅಲ್ಲಿರುವಂತಹ ಮಣ್ಣನ್ನು ಹೆಂಗಂದರೆ ಭಾಳ ಟೈಟಾಗಿ ಹೋಲ್ಡ್ ಮಾಡಿರ್ತವೆ ಪ್ಲಾಂಟ್ಸ್. ಎಸ್, ಈ ಥರ ಬಹಳಷ್ಟು ಮಣ್ಣನ್ನು ಹೋಲ್ಡ್ ಮಾಡಿರ್ತವೆ. ಸಪೋಸ್ ಅಲ್ಲೇನಾದರೂ ನೀರಿನ ಪ್ರವಾಹ ಬಂದರೆ ಅಥವಾ ಮಳೆ ಆದರೆ ಇಲ್ಲಿರುವಂತಹ ಮಣ್ಣು ಕೊಚ್ಕೊಂಡು ಹೋಗುವಂತಹ ಸಂಭವನೀಯತೆ ಬಹಳ ಕಡಿಮೆ ಇರುತ್ತೆ. ಯಾಕಂತಂದರೆ ಈ ಬೇರುಗಳೆಲ್ಲ
ಆ ಮಣ್ಣನ್ನು ಬಹಳ ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತವೆ. ಅದಕ್ಕಾಗಿ ಅದು ಸಾಯಿಲ್ ಇರೋಷನನ್ನು, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ರೈಟ್. ಅದರ್ವೈಸ್ ನಮಗಿಲ್ಲಿ ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಸಿಗ್ತವೆ. ಎಸ್, ಹರ್ಬ್ಸ್, ಹನಿ, ಕಮರ್ಷಿಯಲ್ ಪರ್ಪಸಿಂದ, ಎಸ್, ಹೆಲ್ತ್ ಪರ್ಪಸಿಂದ ಬಹಳಷ್ಟು ಉಪಯೋಗ ಆಗಿದ್ದಾವೆ ಫಾರೆಸ್ಟ್. ಎಸ್, ಅದಲ್ಲದೆ ಬಹಳಷ್ಟು ವೈಲ್ಡ್ ಲೈಫಿಗೆ, ವನ್ಯಜೀವಿಗಳ ಆವಾಸ ಸ್ಥಾನಗಳು ಕೂಡ ಆಗಿದ್ದಾವೆ. ಎಸ್, ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ಸ್. ನೆಕ್ಸ್ಟ್ ಥಿಂಗ್, ನಮಗೆ ಗೊತ್ತಿದೆ ಫಾರೆಸ್ಟಿಂದ ಭಾಳ ಉಪಯೋಗ ಇದೆ ಅಂತ ನಮಗೆ ಗೊತ್ತಿದ್ರೂ ಕೂಡ ನಮ್ಮ ಫಾರೆಸ್ಟ್ ಏನಾಗ್ತಿದೆ ಅಂದರೆ ಲಾಸ್ ಆಗ್ತಿದೆ. ಎಸ್, ಸೊ ಏನು ಕಾರಣ ಅಂತ ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಒಬ್ವಿಯಸ್ಲಿ ಇವರೇ ಎಲ್ಲದಕ್ಕೂ ಮೇಜರ್ ರೀಸನ್, ನಾಟ್ ಎಲ್ಲದಕ್ಕೂ ಮೇಜರ್ ರೀಸನ್ ನಮ್ಮದು ಹ್ಯೂಮನ್ ಇಂಟರ್ಫರೆನ್ಸ್ ಆಗ್ತಿರೋದ್ರಿಂದ ಭಾಳಷ್ಟು ಲಾರ್ಜ್ ಅಮೌಂಟಲ್ಲಿ ನಮಗೆ ಫಾರೆಸ್ಟ್ ನಮಗೆ ನಾಶ ಆಗ್ತಿದೆ. ಅನ್ನೆಸೆಸರಿಯಿಂದ, ಅರ್ಬನೈಸೇಷನ್ ಆಗ್ತಿರೋದ್ರಿಂದ, ನಗರೀಕರಣ ಮಾಡೋದ್ರಿಂದ, ಎಸ್, ಬೇರೆ ಬೇರೆ ಪರ್ಪಸ್ಗಳಿಗಾಗಿ ಅರಣ್ಯವನ್ನು ಕಟ್ ಮಾಡ್ತಿರೋದ್ರಿಂದ ನಮಗಿವತ್ತು ನ್ಯಾಚುರಲ್ ವೆಜಿಟೇಷನ್ ನಮಗೆ ಬಹಳಷ್ಟು ಲಾಸ್ ಆಗ್ತಿದೆ. ಎಸ್, ಈ ವೆಜಿಟೇಷನನ್ನು ಸ್ಟೋರ್ ಮಾಡೋ ಸಲುವಾಗಿ ಏನಂದರೆ ವನ ಮಹೋತ್ಸವ. ಎಸ್, ವನ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಫಾರೆಸ್ಟದ ಇಂಪಾರ್ಟೆನ್ಸನ್ನು ಜನರಿಗೆ ತಲುಪಿಸುವಂತಹ ಒಂದು ಕಾರ್ಯಗಳು ನಡೀತಾ ಇದ್ದಾವೆ. ಅದೇ ರೀತಿ ನಾವು June 5th ಎಲ್ಲ ಸೆಲೆಬ್ರೇಟ್ ಮಾಡಿರ್ತೀವಿ. ರೈಟ್, ಅರಣ್ಯ ದಿನಾಚರಣೆ ಎಲ್ಲ ಮಾಡ್ತಿರ್ತೀವಲ್ವಾ. ಸೊ ಆ ಥರ ಮಾಡಿಬಿಟ್ಟು ಜನರಲ್ಲಿ, ಪಬ್ಲಿಕ್ಕಲ್ಲಿ ಪೀಪಲ್ಸಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ನಾವು ಈ ವನ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಎಸ್, ದಿಸ್ ಇಸ್ ಅಬೌಟ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ನ್ಯಾಚುರಲ್ ವೆಜಿಟೇಷನ್. ನೆಕ್ಸ್ಟ್ ಕಮ್ಸ್ ವೈಲ್ಡ್ ಲೈಫ್. ವೈಲ್ಡ್ ಲೈಫ್ ಅಂದರೆ ವನ್ಯಜೀವಿ ಅಂತ ಕರಿತೀವಲ್ವಾ, ವನ್ಯಜೀವಿಗಳು, ವೈಲ್ಡ್ ಲೈಫ್. ಕಾಡಿನೊಳಗೆ ವಾಸಿಸುವಂತಹ ಜೀವಿಗಳನ್ನು ನಾವು ವನ್ಯಜೀವಿಗಳು ಅಂತ ಕರಿತೀವಿ. ಆ್ಯನಿಮಲ್ಸ್ ವಿಚ್ ಲಿವ್ ಇನ್ ನ್ಯಾಚುರಲ್ ವೆಜಿಟೇಷನ್, ಎಸ್, ಆರ್ ಕಾಲ್ಡ್ ವೈಲ್ಡ್ ಆ್ಯನಿಮಲ್ಸ್. ರೈಟ್. ಸೊ ಇದ್ರ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿರುವಂತಹ ಒಂದಷ್ಟು ಫ್ಯಾಕ್ಟ್ಸನ್ನು ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಗೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಫ್ಯಾಕ್ಟ್ಸ್ ನಮಗೆ ಇಂಪಾರ್ಟೆಂಟ್. ರೈಟ್. ಸೊ ಅದರಲ್ಲಿ ಒಬ್ವಿಯಸ್ಲಿ ಟೈಗರನ್ನು ನಾವು ನಮ್ಮದು ನ್ಯಾಷನಲ್ ಆ್ಯನಿಮಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಎಸ್, ಬಹಳಷ್ಟು ಪಾರ್ಟ್ಸಲ್ಲಿ ನಮ್ಗೆ ಇಂಡಿಯಾದಲ್ಲಿ ಟೈಗರ್ಸ್ ಎಕ್ಸಿಸ್ಟ್ ಇದ್ದಾವೆ. ದೆನ್ ಏಷ್ಯಾಟಿಕ್ ಲಾಯನ್ಸ್ ಲಿವ್ ಇನ್ ಘೀರ್ ಫಾರೆಸ್ಟ್ ಆಫ್ ಗುಜರಾತ್. ಎಸ್, ದಿಸ್ ವಾಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಏಷ್ಯಾಟಿಕ್ ಲಾಯನ್ಸು ಘೀರ್ ನ್ಯಾಷನಲ್ ಪಾರ್ಕ್ ಅಂತ ಒಂದು ನ್ಯಾಷನಲ್ ಪಾರ್ಕೇ ಇದೆ ಅಲ್ಲಿ. ಗಿರ್ ಫಾರೆಸ್ಟ್ ಎಲ್ಲವೂ ಅಲ್ಲೇ ಲೊಕೇಟ್ ಆಗಿರೋದು ಎಲ್ಲಿದೆ ಅಂದರೆ ಗುಜರಾತಲ್ಲಿದೆ. ಸೊ ಅಲ್ಲಿ ನಮಗೆ ಏಷ್ಯಾಟಿಕ್ ಲಾಯನ್ಸ್ ನಮಗೆ ಜಾಸ್ತಿ ಕಂಡು ಬರ್ತವೆ. ಎಸ್, ಎಲಿಫೆಂಟ್ಸ್ ಆರ್ ಫೌಂಡ್ ಇನ್ ಕೇರಳ, ಕರ್ನಾಟಕ ಆ್ಯಂಡ್ ಅಸ್ಸಾಂ. ಎಸ್, ದೆನ್ ಅಸ್ಸಾಂ ಈಸ್ ಆಲ್ಸೋ ಹೋಮ್ ಆಫ್ ಒನ್ ಹಾರ್ನ್ಡ್ ರೈನೋಸೆರಸ್. ಅಗೇನ್ ದಿಸ್ ವಾಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಒನ್ ಹಾರ್ನ್ಡ್ ರೈನೋಸೆರಸ್ಸು ಕಂಡು ಬರುವಂಥ, ಇಲ್ಲಿ ಅಗೇನ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಇನ್ನೂ ಓದುವಾಗ ಇನ್ನೂ ಐಡಿಯಾ ಸಿಗುತ್ತೆ. ಬಟ್ ದಿಸ್ ಸ್ಟೇಟ್ಮೆಂಟ್ ಅಸ್ಸಾಂ ಮತ್ತು ಒನ್ ಹಾರ್ನ್ ರೈನೋಸೆರಸ್ ಲಿಂಕ್ ಇರುವಂತಹ ಕ್ವೆಶನ್ ಎಕ್ಸಾಮಲ್ಲಿ ಬಂದಿದೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಎಸ್, ಅದೇ ರೀತಿ ಬಹಳಷ್ಟು ಹಿಮಾಲಯದೊಳಗೂ ಕೂಡ ನಮಗೆ ಒಂದಷ್ಟು ಸಿಗ್ತವೆ. ವೈಲ್ಡ್ ಗೋಟ್ಸ್, ಸ್ನೋ ಲೆಫರ್ಡ್, ಹೆಸರೇ ಹೇಳ್ತಿದೆ, ಸ್ನೋ ಲೆಫರ್ಡ್ಸ್ ಸ್ನೋ ಇರುವಂಥ ಜಾಗದಲ್ಲಿ ಸ್ನೋ ಲೆಫರ್ಡ್ಸ್, ಬಿಯರ್ಸ್ ಎಕ್ಸೆಟ್ರಾ ಆರ್ ಫೌಂಡ್ ಇನ್ ಹಿಮಾಲಯನ್ ರೀಜನ್ಸ್. ಎಸ್, ಪಿಕಾಕಿಗೆ ನಾವು ನ್ಯಾಷನಲ್ ಬರ್ಡ್ ಅಂತ ಕರಿತೀವಿ. ಎಸ್, ಅದೇ ರೀತಿ ಒಂದಷ್ಟು ಬೇರೆ ಬೇರೆ ಟೈಪ್ಸ್ ಆಗಿರುವಂಥ ಬರ್ಡ್ಸ್ ಕೂಡ ನಮಗೆ ಇಂಡಿಯಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಸ್, ಸೊ ದಿಸ್ ಇಸ್ ಅಬೌಟ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ವೈಲ್ಡ್ ಲೈಫ್. ನಾವು ವೈಲ್ಡ್ ಲೈಫ್, ವನ್ಯಜೀವಿಗಳು ಕೂಡ ನಮಗೆ ವಿನಾಶದ ಅಂಚಿನಲ್ಲಿದ್ದಾವೆ, ಅಳಿವಿನ ಅಂಚಿನಲ್ಲಿದ್ದಾವೆ. ಯಾಕೆ ಅಂತ ನೋಡ್ತಾ ಹೋದರೆ ಒಬ್ವಿಯಸ್ಲಿ ಲಾರ್ಜ್ ಸ್ಕೇಲಲ್ಲಿ ಅರಣ್ಯ ನಾಶ ಮಾಡ್ತಿರೋದ್ರಿಂದ. ಹೌದಾ? ಯಾಕಂತಂದರೆ ವನ್ಯಜೀವಿಗಳಿರೋದೇ ಅರಣ್ಯದಲ್ಲಿ, ಅರಣ್ಯನೇ ಕಟ್ ಮಾಡಿಬಿಟ್ರೆ ಅವು ಎಲ್ಲಿ ಹೋಗಬೇಕು? ಒಬ್ವಿಯಸ್ಲಿ ನಾಡಿಗೆ ಬರೋದು, ಬಂದಾಗ ಕೊಲ್ಲೋದು, ಈ ಥರ ಎಲ್ಲ ನಡೀತಿರ್ತವೆ. ಸೊ ಥ್ರೆಟ್ಸ್ ಏನು ವೈಲ್ಡ್ ಲೈಫಿಗೆ ಆಗ್ತಿರುವಂಥ ಥ್ರೆಟ್ಗಳಲ್ಲಿ ಮೇಜರ್ ಆಗಿರೋದಂದರೆ ಫಾರೆಸ್ಟ್ ಲಾಸ್ ಆಗ್ತಿರೋದ್ರಿಂದ.
ಎಸ್, ಅದೇ ರೀತಿ ಅದು ಯಾಕೆ ಫಾರೆಸ್ಟ್ ಲಾಸ್ ಆಗ್ತಿರೋದ್ರಿಂದ ಅಂದರೆ ಅದು ವಾಸವಾಗಿರುವಂತಹ ನ್ಯಾಚುರಲ್ ಹ್ಯಾಬಿಟ್ಯಾಟ್, ಎಸ್, ಅದು ವಿನಾಶ ಆಗ್ತಿದೆ. ಹಾಗಾಗ್ತಿರೋದ್ರಿಂದ ವನ್ಯಜೀವಿಗಳು ಕೂಡ ವಿನಾಶದ ಅಂಚನ್ನು ತಲುಪ್ತಾ ಇದ್ದಾವೆ. ರೈಟ್? ಅದೇ ಥರ ನಮಗೆ ಸಾಕಷ್ಟು ಈ ಥರ ಕಮರ್ಷಿಯಲ್ ಪರ್ಪಸಿಂದ ಆನೆ ದಂತಗಳ ಸಲುವಾಗಿ ಬಹಳ ಬೆಲೆ ಬಾಳುವಂಥದ್ದು, ಅದಕ್ಕಾಗಿ ಇವನ್ನ ಸಾಯಿಸಿಬಿಟ್ಟು ಈ ಥರ ಎಲ್ಲ ಮಾಡ್ತಿರೋದ್ರಿಂದ ವನ್ಯಜೀವಿಗಳು ಅಫ್ಕೋರ್ಸ್ ನಾಶ ಆಗ್ತಿದ್ದಾವೆ. ಒಬ್ವಿಯಸ್ಲಿ ಮೇಜರ್ ರೋಲ್ ನಮ್ಮ ಹ್ಯೂಮನ್ ಇಂಟರ್ಫರೆನ್ಸಿಂದನೇ ಆಗ್ತಿರುತ್ತೆ. ರೈಟ್? ಸೊ ಈ ಥರ ಮಾಡೋದ್ರಿಂದ ಬಹಳಷ್ಟು ನಮಗೆ ಜೀವಿಗಳು ಹೆಂಗಂದರೆ ಡೇಂಜರ್ ಹಂತದಲ್ಲಿದ್ದಾವೆ. ಒಂದಷ್ಟು ಸ್ಪೀಷೀಸ್ ಉಳಿದಿರ್ತವೆ, ಅವು ಹಾಳಾಗಿಬಿಟ್ಟು ಅಂದರೆ ಅವು ಸತ್ತು ಹೋಗ್ಬಿಟ್ಟು ಅಂತಂದರೆ ನೆಕ್ಸ್ಟ್ ಆ ಸ್ಪೀಷಿ ಇತ್ತು ಅನ್ನೋದಕ್ಕೆ ಏನು ಸಾಕ್ಷಿನೇ ಇಲ್ಲದೆ ಇರೋ ಥರ ನಾಶ ಆಗ್ತಿದ್ದಾವೆ. ಒಂದಷ್ಟು ಎಕ್ಸ್ಟಿಂಕ್ಟ್ ಕೂಡ ಆಗಿದ್ದಾವೆ. ಎಸ್, ಸೊ ಅದಕ್ಕೆ ನಮಗೆ ನ್ಯಾಚುರಲ್ ವೈಲ್ಡ್ ಲೈಫನ್ನು ನಮಗೆ ಸೇವ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ಆ ನ್ಯಾಚುರಲ್ ಆಗಿ ವೈಲ್ಡ್ ಲೈಫ್ಸನ್ನು ಸೇವ್ ಮಾಡೋ ಸಲುವಾಗಿ ಕನ್ಸರ್ವೇಷನ್ ಪರ್ಪಸಿಂದ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಲೆಟ್ ಮಿ ಗಿವ್ ಯು ಹಿಂಟ್. ಈ ಥರ ಓದುವಾಗ ಇಂಟರ್ನ್ಯಾಷನಲ್ ಅಂತ ಬಂದಿರುತ್ತೆ ಅಲ್ವಾ? ಸೊ ಇದು ಮೋಸ್ಟ್ಲಿ ಹೆಂಗಿರುತ್ತೆ ಅಂದರೆ ಇದು NGO ಆಗಿರುತ್ತೆ. ಎಸ್, ವನ್ಯಜೀವಿಗಳನ್ನ ರಕ್ಷಣೆ ಮಾಡುವಂಥ ಒಂದು NGO IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರಿತೀವಿ. ಎಸ್, ಸೊ ಇದೇನು ಮಾಡ್ತಿದೆ ಅಂತಂದರೆ ಅಳಿವಿನಂಚಿನಲ್ಲಿರುವಂತಹ ಜೀವಿಗಳನ್ನು ಅಥವಾ ವನ್ಯಜೀವಿಗಳನ್ನು ಒಂದು ಲಿಸ್ಟ್ ಮಾಡಿಬಿಟ್ಟು ಆ ಲಿಸ್ಟಲ್ಲಿ ಆ ಜೀವಿಗೆ ಎಷ್ಟು ಪ್ರೊಟೆಕ್ಷನ್ನದ ಅಗತ್ಯ ಇದೆ ಅನ್ನೋದ್ರ ಬೇಸ್ ಮೇಲೆ ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಕ್ಲಾಸಿಫಿಕೇಷನನ್ನು ಮಾಡಿದೆ. ಎಸ್, ಅದೆಲ್ಲ ನಮ್ಗೆ ಎಲ್ಲಿ ನೋಡೋಕೆ ಸಿಗುತ್ತೆ ಅಂತ ನೋಡಿದರೆ ರೆಡ್ ಬುಕ್ ಅಂತ ಕರಿತೀವಿ. ಎಸ್, ರೆಡ್ ಲಿಸ್ಟ್ ಅಂತ ಕರಿತೀವಿ. ಈ ರೆಡ್ ಲಿಸ್ಟಲ್ಲಿ ಥ್ರೆಟನ್ಡ್ ಸ್ಪೀಷೀಸ್, ವರ್ಲ್ಡ್ದಲ್ಲಿರುವಂತಹ ಬೇರೆ ಬೇರೆ ಥ್ರೆಟನ್ಡ್ ಸ್ಪೀಷೀಸನ್ನು ನಮಗೆ IUCN ರೆಡ್ ಲಿಸ್ಟಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಎಸ್, ಇಂಪಾರ್ಟೆಂಟ್ ಥಿಂಗ್ ಇಸ್ ಇಟ್ ಇಸ್ ಫೌಂಡ್ ಇನ್ ದಿಸ್ ಇಯರ್ 1948. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್. ಇದರ ಅರ್ಥ ಏನು ಅಂತ ನೋಡ್ತಾ ಹೋದರೆ ನಾವು ಈ ಕೆಳಗಡೆಯಿಂದ ಮೇಲಕ್ಕೆ ಹೋದ ಹಾಗೆ, ಎಸ್, ನಾಟ್ ಇವ್ಯಾಲ್ಯುವೇಟೆಡ್ ಇಂದ ಎಕ್ಸ್ಟಿಂಕ್ಟ್ ಕಡೆಗೆ ಹೋದಂಗೆ ಅದರದ್ದು ಎಕ್ಸ್ಟಿಂಕ್ಷನ್ ಆಗ್ತಿರುವಂತಹ ರಿಸ್ಕ್ ಜಾಸ್ತಿ ಆಗ್ತಾ ಹೋಗ್ತಿದೆ. ರೈಟ್? ಎಕ್ಸ್ಟಿಂಕ್ಟ್ ಅಂದರೆ ಅಳಿದು ಹೋಗಿದ್ದಾವೆ, ಈ ಥರ ಅರ್ಥ ಕೊಡುತ್ತೆ. ಅದಕ್ಕಿಂತಲೂ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂದರೆ ಅದಕ್ಕಿಂತಲೂ ಕಡಿಮೆ, ಈ ಥರ ಅರ್ಥ ಕೊಡ್ತಿದೆ. ಎಸ್, ಇದು ಪೂರ್ತಿ ಅಂದರೆ ಅದರದ್ದೇನು ಉಳಿದೇ ಇಲ್ಲ. ಒಂದು ಎಕ್ಸಾಂಪಲ್, ಉಳಿದಿಲ್ಲ. ಎಕ್ಸ್ಟಿಂಕ್ಟ್ ಇನ್ ವೈಲ್ಡಲ್ಲಿ ಎಕ್ಸ್ಟೆಂಟ್ ಆಗಿದ್ದಾವೆ, ಬಟ್ ಕನ್ಸರ್ವೇಷನ್ ಪರ್ಪಸಿಂದ ಒಂದಷ್ಟು ಪ್ರಿಸರ್ವ್ ಮಾಡಿದರೆ ಅವಿನ್ನೂ ಉಳಿದಿದ್ದಾವೆ ಅನ್ನೋ ಅರ್ಥ ಕೊಡುತ್ತೆ. ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್. ಎಸ್, ನೆಕ್ಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್. ಈಗ ಆಗ್ತಿರುವಂತಹ ಥ್ರೆಟ್ಸು ಆ ವನ್ಯಜೀವಿಗಳಿಗೆ ಅದೇ ಥರ ಕಂಟಿನ್ಯೂ ಆದರೆ ಅವು ಒಂದಿನ ಅಬೋವ್ ಲಿಸ್ಟನ್ನು ಸೇರ್ತವೆ. ಇನ್ ಕೇಸ್ ಪ್ರಿಸರ್ವ್ ಮಾಡ್ತಾ ಹೋದರೆ ಕೆಳಗಡೆ ಲಿಸ್ಟ್ ಸೇರ್ತಾ ಹೋಗ್ತಿರ್ತವೆ. ಎಸ್, ಸೊ ಬ್ಲ್ಯಾಕ್ ನೋಡಿ, ಕಲರ್ ಕೋಡಿಂಗ್ ಕೂಡ ಅದೇ ಥರನೇ ಇದೆ. ಸೊ ಲೀಸ್ಟ್ ಕನ್ಸರ್ನ್ಡ್ ಅಂದರೆ ಇದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೊರುವಂತಹ ಅವಶ್ಯಕತೆ ಇರೋದಿಲ್ಲ, ಅದ್ರ ಕನ್ಸರ್ವೇಷನ್ ಬಗ್ಗೆ ಆ ಥರ ಅರ್ಥ ಕೊಡುತ್ತೆ. ಸೊ ಕ್ರಿಟಿಕಲಿ ಎಂಡೇಂಜರ್ಡ್, ಅದಕ್ಕಿಂತಲೂ ಕಡಿಮೆ ಥ್ರೆಟ್ಸ್ ಇದ್ದರೆ ಅದಕ್ಕೆ ಎಂಡೇಂಜರ್ಡ್. ನೆಕ್ಸ್ಟ್ ಅದಕ್ಕಿಂತಲೂ ಕಡಿಮೆ ಥ್ರೆಟ್ ಇದ್ದರೆ ವಲ್ನರೆಬಲ್. ಎಸ್, ನಿಯರ್ ಟು ಥ್ರೆಟ್, ಲೀಸ್ಟ್ ಕನ್ಸರ್ನ್ಡ್, ಡಾಟಾ ಡೆಫಿಷಿಯಂಟ್, ನಾಟ್ ಇವ್ಯಾಲ್ಯುವೇಟೆಡ್. ಈ ಥರ ನಮಗೆ ಲಿಸ್ಟ್ ಮಾಡಿಬಿಟ್ಟು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಪೀಷಿ ಅದರ ಥ್ರೆಟ್ಟದ ಆಧಾರದ ಮೇಲೆ ಅದನ್ನು ಈ ಥರ ಕ್ಯಾಟಗರೈಸ್ ಮಾಡಿಬಿಟ್ಟು ಅದರ ಕನ್ಸರ್ವೇಷನ್ನಿಗೆ ಏನು ಎಫರ್ಟ್ಸ್ ಬೇಕನ್ನೋದನ್ನು ನಿರ್ಧಾರ ಮಾಡ್ತಿರ್ತಾರೆ. Yes, so this is a brief introduction about IUCN Red List. Right? Yeah, this is about the IUCN. Yeah, this covers the entire topic. This is a very small chapter and it is giving you brief introduction about climate, natural vegetation and wildlife. I hope you all enjoy this session and thank you.